ಆಕಾಶವಾಣಿ ಹಾಸನ ಕೇಂದ್ರ 102.2 ಮೆಗಾಹರ್ಟ್ಸ್. ಯುವವಾಣಿ. ಯುವ ಸ್ನೇಹಿತರಿಗೆಲ್ಲ ನಮಸ್ಕಾರ. ನಿಮಗೆಲ್ಲ ಇಂದಿನ ಯುವವಾಣಿಗೆ ಪ್ರೀತಿಯ ಸ್ವಾಗತ. ಇಂದಿನ ಯುವವಾಣಿಯಲ್ಲಿ ಕೇಳಿ ಯುವ ಪ್ರತಿಭೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಯುವ ಉದ್ಯಮಿಗಳಾದ ಹಾಸನದ ಅನಿರುದ್ಧ್ ಆನಂದ್ ಹಾಗೂ ವಿಭಾ ಜೆ ಮಂಜುನಾಥ್. ಇವರೊಂದಿಗೆ ಸುಜಾತಾ ಎಫ್ ತಳವಾರ್. ಯುವ ಸ್ನೇಹಿತರೆ ನಮಸ್ಕಾರ. ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಅನಿರುದ್ಧ್ ಆನಂದ್ ಮತ್ತು ವಿಭಾ ಜೆ ಮಂಜುನಾಥ್ ಇವರಿಬ್ಬರು ನಮ್ಮೊಟ್ಟಿಗಿದ್ದಾರೆ. ಇವರು ಮಿಬ್ಸೋ ಸೆಂಟರ್ ಹಾಸನ, ಮಿಬ್ಸೋ ಅನ್ನುವಂಥ ಒಂದು ಅದು ಏನಿದೆ ಅಂತ ಈಗ ಅವರನ್ನು ಮಾತಾಡಿಸ್ತಾ ತಿಳ್ಕೊಳ್ಳೋಣ. ಈ ಸೆಂಟರನ್ನು ಆರಂಭ ಮಾಡಿದ್ದಾರೆ. ಅನಿರುದ್ಧ್ ಮತ್ತು ವಿಭಾ, ನಿಮ್ಮಿಬ್ಬರಿಗೂ ಸ್ವಾಗತ. ನಮಸ್ತೆ. ನಿಮ್ಮ ಪರಿಚಯ ಮಾಡಿಕೊಡಿ ವಿಭಾ ಅವರೇ. ಮೊದಲಿಗೆ ನಾನು ಬೇಸಿಕಲಿ ಹುಟ್ಟಿಂದ ಹಾಸನಲ್ಲೇ ಇರೋದು. ನಮ್ಮ ಅಪ್ಪ ಅಮ್ಮ ಬಂದು ಹಾಸನವರೇನೆ. ಆ್ಯಂಡ್ ಎಜುಕೇಷನ್ ಎಲ್ಲ ಹಾಸನಲ್ಲೇ ಮಾಡಿರೋದು. CS ಅಲ್ಲಿ ಮಲ್ನಾಡ್ ಕಾಲೇಜ್ ಇಂಜಿನಿಯರಿಂಗಿಂದ ಗ್ರ್ಯಾಜುಯೇಟ್ ಆಗಿದ್ದೀನಿ. ಸೊ 2023 ಗ್ರ್ಯಾಜುಯೇಟ್ ನಾವಿಬ್ರು. ನೀವು? ನಮ್ಮ ಹುಟ್ಟೂರು ಹಾಸನ, ಕಂಪ್ಲೀಟ್ ಎಜುಕೇಷನ್ ಹಾಸನಲ್ಲೇ ಆಗಿರೋದು. ಸ್ಕೂಲಿಂಗಿಂದ ಹಿಡಿದು ಗ್ರ್ಯಾಜುಯೇಷನ್ ಕೂಡ ಹಾಸನಲ್ಲೇ. ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟಲ್ಲಿ ನಂದು ಗ್ರ್ಯಾಜುಯೇಷನ್ ಆಯಿತು. ಸೊ ಗ್ರ್ಯಾಜುಯೇಷನ್ ಆಗೋ ಒಳಗೆ ನಮ್ಮ ಗುರಿ ಇದ್ದಿದ್ದು, ನಮ್ಮ ಉದ್ದೇಶ ಮಿಬ್ಸೋನ ಕಂಪ್ನಿನ ಪ್ರಾರಂಭ ಮಾಡುವಂಥದ್ದು. ಈ ಗುರಿನ ಸಾಧಿಸದೆ ನಮ್ಮ ಒಂದು ವಿಷನಲ್ಲಿ ನಮ್ಮ ಗ್ರ್ಯಾಜುಯೇಷನ್ ದಿನ ಅಷ್ಟೊತ್ತಿಗೆ ನಮ್ಮ ಕಂಪ್ನಿ ಎಸ್ಟಾಬ್ಲಿಷ್ ಮಾಡಾಗಿತ್ತು. ನಾವು ಈ ಟೈಮಲ್ಲಿ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಏನಪ್ಪ ಅಂದರೆ, ನಮ್ಮ ಬ್ಯಾಚ್ನ ಎಲೆಕ್ಟ್ರಾನಿಕ್ಸ್ ಗೋಲ್ಡ್ ಮೆಡಲಿಸ್ಟು ಕೂಡ ನಮ್ಮ ಟೀಮಲ್ಲಿ ಅವಾಗ ವಿ ಹ್ಯಾಡ್ ಹೈರ್ಡ್ ಕ್ಯಾಂಪಸ್ ಪ್ಲೇಸ್ಮೆಂಟ್ ಥರನೇ ಮಾಡಿ ವಿ ಹ್ಯಾಡ್ ರೆಕ್ರೂಟೆಡ್. ಅವರು 6 months ನಮ್ಮ ಕಂಪ್ನಿಲಿ ವರ್ಕ್ ಮಾಡಿದ್ರು. ಆಮೇಲೆ ಅವರಿಗೆ ಒಂದು ಒಳ್ಳೆ ಆಪರ್ಚುನಿಟಿನೂ ಇತ್ತು. 6 months ವರ್ಕ್ ಮಾಡಾದ್ಮೇಲೆ ಶಿ ಕಂಟಿನ್ಯೂಡ್ ಇನ್ ಎ ವೆರಿ ಗುಡ್ ಕಂಪನಿ. ಸೊ ಇದು ನಮ್ಮ ಒಂದು ಎಜುಕೇಷನಿನ ಔಟ್ಕಮ್ಮು ಮತ್ತು ಹೈಲೈಟ್. ನಾನು ಆಮೇಲೆ ಕೇಳೋಣ ಅಂತ ಅನ್ಕೊಂಡಿದ್ದೆ, ಕಂಪನಿ ಹೇಗೆ ಆರಂಭ ಮಾಡಿದ್ರಿ ಅಂತ. ಈಗ ಕಂಪ್ಯೂಟರ್ ಸೈನ್ಸ್ಗೆ ತುಂಬ ಅಂದರೆ ಒಂದೊಂದು ಕಾಲದಲ್ಲಿ ಒಂದೊಂದು ಟ್ರೆಂಡಿಂಗಲ್ಲಿ ಇರ್ತವೆ ಸಬ್ಜೆಕ್ಟ್ಗಳು. ಕಂಪ್ಯೂಟರ್ ಸೈನ್ಸ್ಗೆ ಈಗ ತುಂಬ ಡಿಮ್ಯಾಂಡ್ ಇರುವಂಥದ್ದು. ಈಗಿನ ಪರಿಸ್ಥಿತಿನೇ ಹಂಗಿದೆ. ಒಳ್ಳೆ ಕಾಲೇಜ್ ಇರಬೇಕು, CS ತಗೊಂಡ್ರೆ ಅವ್ರ ಲೈಫ್ ಸೆಟ್ಲ್ ಆಯಿತು ಅನ್ನೋ ಥರನೇ ಇದೆ. ಕ್ಯಾಂಪಸ್ ಇಂಟರ್ವ್ಯೂ ಎಲ್ಲ ಆಗಿ ಒಳ್ಳೊಳ್ಳೆ ಕಂಪನಿಗಳಲ್ಲಿ ಕೆಲಸ ತಗೊಳ್ಳೋದೇ ಒಂದು ಗುರಿ ಮತ್ತು ಉದ್ದೇಶ ಆಗಿರುತ್ತೆ. ನಿಮ್ದು ಅದಾಗಿರ್ಲಿಲ್ವಾ ಇಂಜಿನಿಯರಿಂಗ್ ಸೇರ್ಕೊಳ್ಳುವಾಗ? ಮ್ಯಾಮ್, ಇದಕ್ಕೆ ಆನ್ಸರು ನಮ್ಮ PUC ಜರ್ನಿಯಿಂದ ಇದೆ. ಫಸ್ಟ್ ಇಲ್ಲಿ ನನ್ನಿಂದ ಸ್ಟಾರ್ಟ್ ಮಾಡೋದಾದರೆ, ನಾನು ಇಂಜಿನಿಯರಿಂಗಿಗೆ ಬರಬೇಕು ಅನ್ನೋಂಥ ಒಂದು ಮೋಟಿವೇಶನ್ ನನಗೆ ಯಾವತ್ತೂ ಇತ್ತಿಲ್ಲ. ಫೋಕಸ್ ಇದು MBBS. ಸೊ ಅಲ್ಲಿ ನಾನು ಅದೇ ಟ್ರ್ಯಾಕಲ್ಲಿ ಇದ್ದಿದ್ದು ಕೂಡ ಮಾಸ್ಟರ್ಸ್ ಕಾಲೇಜಲ್ಲಿ ಓದಿದ್ದು. ಇಂಜಿನಿಯರಿಂಗ್ ಅಂತ ನಮ್ಮ ಪ್ರಿಪ್ರೇಷನ್ ಇತ್ತಿಲ್ಲ. ಬಟ್ ಯಾವಾಗ ನನಗೆ ಅನ್ಕೊಂಡಿದ್ದಂಥ ಒಂದು ಪೊಸಿಷನ್ ನೀಟಲ್ಲಿ ನನ್ನ ಸೀಟ್ ಸಿಕ್ಕದೇ ಆದರೂ ಕೂಡ ಅನ್ಕೊಂಡಿದ್ದ ಕಡೆ ಸಿಗ್ತಿರ್ಲಿಲ್ಲ. ಸೊ ಆ ಒಂದು ಸ್ಟೇಜಲ್ಲಿ ಇಟ್ ವಾಸ್ ಇನ್ ಎ ಡಿಪ್ರೆಸಿಂಗ್ ಸ್ಟೇಟ್. ಯಾಕೆಂದರೆ ವಿತ್ ಆಲ್ ಕಂಪ್ಲೀಟ್ ಎಡ್ಯುಕೇಷನ್ ಮೈ ಎಫರ್ಟ್ಸ್ ವಾಸ್ ಇನ್ ನೀಟ್. ಅದರಿಂದ ಒಂದು ಸತಿ ಹೊರಗೆ ನಿಂತ್ಕೊಂಡು ಮಾಡಿದ್ರೆ ನನಗೇನು ಟೆಕ್ನಿಕಲ್ ಬಗ್ಗೆ ಏನೂ ಐಡಿಯಾ ಇತ್ತಿಲ್ಲ. ಆನೆಸ್ಟ್ಲಿ ಕಂಪ್ಯೂಟರ್ ಸೈನ್ಸ್ ಅಂತಿದೆ, ನಿಜವಾಗ್ಲೂ ಹೇಳಬೇಕು ಅಂದರೆ ನನಗೆ ಕೋಡಿಂಗ್ ಬಗ್ಗೆ ಆಗಿರ್ಬೋದು ಏನೂ ಐಡಿಯಾ ಇತ್ತಿಲ್ಲ. ಬಟ್ ಯಾವಾಗ ಈ ಸ್ಟೆಪ್ಪಿಂದ ನಾನು ಒಂದು ಸತಿ ಹೊರಗೆ ಬಂದು ನಿಂತ್ಕೊಂಡು ನೋಡಿದೆ, ನನಗೆ ಅವಾಗ ಇದ್ದಿದ್ದು ಒಂದೇ, MBBS ಇಲ್ಲ ಬಿಸ್ನೆಸ್ಸು. ನನಗೆ ಅದು ಹೆಂಗೆ ಅಂತ ಇಂಟ್ಯೂಷನ್ ಐ ಡೋಂಟ್ ನೋ, ಬಟ್ ಐ ವಾಸ್ ವೆರಿ ಕ್ಲಿಯರ್ ಇನ್ ದಿ ಬ್ಯಾಕ್ ಆಫ್ ಮೈ ಮೈಂಡ್ ದಟ್ ನಾನು ಬಿಸ್ನೆಸ್ ಫೀಲ್ಡಿಗೆ ಬರ್ತೀನಿ, ಐ ವಿಲ್ ಬಿ ಇಂಟು ಆಂಟ್ರಪ್ರಿನರ್ಶಿಪ್ ಅಂತಿತ್ತು. ಸೊ ಆಗ ನಂದಿದ್ದು ಬೇಸಿಕ್ ಕ್ಯಾಲ್ಕುಲೇಷನು. ಇಂಜಿನಿಯರಿಂಗ್ ಬಗ್ಗೆ ನನಗೆ ಇಂಟ್ರೆಸ್ಟೇ ಇಲ್ಲ ಅಂತ ಅಲ್ಲ, ಅದಕ್ಕೆ ಬೇಕಿರೋ ಸ್ಕಿಲ್ಸ್ ಎಷ್ಟು ಬೇಕೋ ಅಷ್ಟೊಂದು ಕಲಿತೀನಿ. ಅದರಲ್ಲಿ ರಿಕ್ವೈರ್ಮೆಂಟ್ ಇರೋಂಥ ಟೆಕ್ನಾಲಜಿ ನನಗೆ ಏನೇನು ಬೇಕೋ ಅದು ಐ ವಿಲ್ ಅಡಾಪ್ಟ್ ದಟ್. ಬಟ್ ಮೈ ವಿಷನ್ ಆ್ಯಂಡ್ ಮೈ ಟ್ರ್ಯಾಕ್ ಶುಡ್ ಬಿ ಇನ್ ಬಿಸ್ನೆಸ್ ಫೀಲ್ಡ್ ಅನ್ನೋದು ಐ ವಾಸ್ ಕ್ಲಿಯರ್. ಸೊ ಇದಕ್ಕೇನು ನನಗೆ ಒಂದು ಟ್ರ್ಯಾಕ್ ಅಂದರೆ, ನಮ್ಮ ತಂದೆ ಬಿಸ್ನೆಸ್ ಫೀಲ್ಡ್. ಸೊ ಅವ್ರೇನು ಅಂದರೆ 30 years ಹಿ ರ್ಯಾನ್ ಹಾರ್ಡ್ವೇರ್ ಬಿಸ್ನೆಸ್. ಸೊ ಕನ್ಸ್ಟ್ರಕ್ಷನ್ ಸೆಗ್ಮೆಂಟ್. ಈ ಟುಕ್ ಎ ರಿಟೈರ್ಮೆಂಟ್ ಜಸ್ಟ್ ಬಿಕಾಸ್ ಐ ಡೆಂಟ್ ವಾಂಟೆಡ್ ಟು ಬಿ ಇನ್ ಬಿಸ್ನೆಸ್. ಸೊ ಅವ್ರಿಗೆ ಏನು ಅಂದರೆ, ನಾನು ಈ ಥರ ನಮ್ಮ ಫೀಲ್ಡಲ್ಲಿ ನಾನು ಕಂಟಿನ್ಯೂ ಆಗಬೇಕು ಅನ್ನೋದಿತ್ತು. ಸೊ ಅವರು ಇವಾಗ ಈ ಟೇಕ್ಸ್ ಕೇರ್ ಆಫ್ ಕನ್ಸ್ಟ್ರಕ್ಷನ್ಸ್, ಬಟ್ ಹಿ ಡಿಂಟ್ ವಾಂಟೆಡ್ ಮೀ ಟು ಬಿ ಇನ್ ಬಿಸ್ನೆಸ್. ಬಟ್ ಅದೇನು ಅಂದರೆ, ನಮ್ಮ ಅಪ್ಪನ ಜೊತೆ ನಾನು ಮಾಡೋ ಕಾನ್ವರ್ಸೇಷನ್ಸ್ ಆಗಿರ್ಬೋದು, ಎವ್ರಿ ಡೇ ನನಗೆ ಸಿಗ್ತಿದ್ದಂಥ ಮೋಟಿವೇಶನ್ ಆಗಿರ್ಬೋದು, ಗ್ರ್ಯಾಜುವಲಿ ಥ್ರೂ ಔಟ್ ಮೈ ಚೈಲ್ಡ್ಹುಡ್ ಐ ಹ್ಯಾಡ್ ದಟ್ ಮೈಂಡ್ ಸೆಟ್. ಅಂದರೆ ಅವರು ತಂದಿದಂಥ ಪ್ರಾಡಕ್ಟ್ಸ್ಗಳಾಗಿರ್ಬೋದು, ಅವ್ರು ಮಾರ್ಕೆಟ್ ಮಾಡಿದಂಥ ರೀತಿ ಆಗಿರ್ಬೋದು, ಇಟ್ ವಾಸ್ ವೆರಿ ಡಿಫ್ರೆಂಟ್. ಸೊ ಅದರಿಂದ ನನಗೆ ಏನಾಗ್ತಿತ್ತು, ಮೋಟಿವೇಶನ್
ಚೈಲ್ಡ್ಹುಡ್ ಡೇಸಿಂದ ನನಗೆ ಅದನ್ನು ಬರ್ತಾ ಇತ್ತು. ಬಿಸ್ನೆಸ್ ಯಾವ ಥರ ಹೆಂಗೆ ತರಬೇಕು, ಯಾವ ಥರ ಜನರ ಮಧ್ಯೆ ತೊಗೊಂಡೋಗ್ಬೇಕು, ಮತ್ತು ಅದರಿಂದ ಚಾಲೆಂಜಸ್ಗಳು ಯಾವ ಥರ ಬರ್ತಿರುತ್ತವೆ. ಸೊ ಈ ಥರ ಎಲ್ಲ ಬಿಸ್ನೆಸ್ ನನಗೆ ಚಿಕ್ಕ ಹುಡುಗಾದಂಗಿಂತ ತಲೆಯಲ್ಲಿ ಥಾಟ್ ಪ್ರೊಸೆಸ್ಸಲ್ಲಿ ಇರೋದು. ಹೊರಗೆ ಬರೋದಕ್ಕೆ ನಮ್ಮ ಮನೇಲೆ ಬಿಡ್ತಿತ್ತಿಲ್ಲ. ಫಸ್ಟ್ ಆಫ್ ಆಲ್ ನಮ್ಮ ತಂದೆ ಬಿಸ್ನೆಸ್ ಫೀಲ್ಡಲ್ಲೇ 100% ಇದ್ರೂ ಕೂಡ ನಮ್ಮ ಮನೇಲಿ ಬಿಡ್ತಿತ್ತಿಲ್ಲ. ಬಿಸ್ನೆಸ್ಸಿಗೆ ಬಂತ ನೋ ಒನ್ ಯೂಸ್ ಟು ಮೋಟಿವೇಟ್ ಮೀ. ಮತ್ತು ಅಕಾಡೆಮಿಕ್ಸಲ್ಲಿ ಟ್ರ್ಯಾಕ್ ಒಂದು ಮಟ್ಟಿಗೆ ಚೆನ್ನಾಗಿತ್ತು ನಮ್ಮದು. ಸೊ ಹಂಗಾಗಿ ಅಕಾಡೆಮಿಕ್ಸ್ನೇ ತುಂಬ ಪ್ರಾಮಿನೆಂಟಾಗಿ ನಂಬಿದ್ದು ನಮ್ಮಲ್ಲಿ. ನನ್ನ ತಮ್ಮ ಅವನು ಇವಾಗ ಬೆಂಗಳೂರಲ್ಲಿ ಓದ್ತಿದ್ದಾನೆ, CA ಕೋಚಿಂಗ್ ಮತ್ತು BComನ. ಈಸ್ ಇಂಟು BCom. ನಾವು ಎಲ್ಲ ಬರೀ ಸೈನ್ಸ್ ಬ್ಯಾಕ್ಗ್ರೌಂಡ್ ಆಗಬಾರ್ದು ಅಂತ ಐ ವಾಸ್ ದ ಒನ್ ಹೂ ಇನ್ಸಿಸ್ಟೆಡ್ ಹಿಮ್ ಟು ಗೆಟ್ ಇನ್ ಟು ದಟ್. ಸೊ ಈ ಥರ ನಮ್ಮ ಥಾಟ್ ಪ್ರೊಸೆಸ್ ಈ ಥರ ಇತ್ತು. ಬಟ್ ಯಾವಾಗ ನಾನು ಮಲ್ನಾಡ್ ಕಾಲೇಜಿಗೆ ಅಂತಲೇ ಸೇರಿದೆ, ಆಗ ಸ್ಟಾರ್ಟ್ ಆಯ್ತು ಮತ್ತೆ ಕನ್ಫ್ಯೂಷನ್ಸ್ಗಳು, ಡೌಟ್ಸು. ಯಾಕೆಂದರೆ ನಾನು ಅನ್ಕೊಂಡಿದ್ದು ಓಕೆ ಈ ಥರ ನಾನು ಮಾಡೇ ಮಾಡ್ತೀನಿ ಅಂತ. ಆಮೇಲೆ ಒಂದು ಬೇಸಿಕ್ ಕ್ಯಾಲ್ಕುಲೇಷನ್ಸ್ ಇತ್ತು, ಯಾವ ಥರ ನನ್ನ ಪ್ರಾಜೆಕ್ಟ್ಸ್ನ ತಗೋಬರ್ಬೋದು. ಅದ್ರ ಬಗ್ಗೆ ಮಾತಾಡೋಣ. ಈಗ ನಿಮ್ಮದು ಗುರಿ ಇದ್ದದ್ದು MBBS ಇತ್ತು, ಅದು ಯಾವುದೋ ಕಾರಣಕ್ಕೆ ಆಗಲಿಲ್ಲ. ಹಾಗಾಗಿ ಇಂಜಿನಿಯರಿಂಗ್ ಆಪ್ಷನ್ ಇತ್ತು. ಮನೆಯಲ್ಲೂ ಹೇಳಿದ್ರು ಅಂತ ಅನ್ಸುತ್ತೆ, ಇಂಜಿನಿಯರಿಂಗ್ ಹೋಗು. ಇಂಜಿನಿಯರಿಂಗ್ ಸೇಮ್ ಪಾಯಿಂಟು ಇಲ್ಲಿಗೆ ಬರುತ್ತೆ. ಈಗ ಕಂಪ್ಯೂಟರ್ ಸೈನ್ಸ್, ಈಗ ನಿಮ್ಮ ಏನಿತ್ತು ಪ್ರಾಮಿನೆಂಟ್ ಕ್ವೆಶ್ಚನ್, ಯಾಕೆ ಕಂಪ್ಯೂಟರ್ ಸೈನ್ಸು ಅಂತ ಎಲ್ಲರದು ಹಿಂಗೆ ಬಂತು. ಆ ಒಂದು ಸ್ಟೇಜಿಂದ ಅಲ್ಲಿಗೆ ಬರಬೇಕಾದ್ರೆ ಮೆಂಟಲಿ ಇಟ್ ವಾಸ್ ಎ ವೆರಿ ಚಾಲೆಂಜಿಂಗ್ ಸ್ಟೇಟ್ ಫಾರ್ ಮೀ. ಯಾಕೆಂದರೆ ಅಕಾಡೆಮಿಕಲಿ ಮಾರ್ಕ್ಸ್ ಚೆನ್ನಾಗಿ ಬಂದಿದ್ದ ಸ್ಟೇಜಸ್ ಇತ್ತು. ಬಟ್ ಇಲ್ಲಿ ಬಂದು ಇತ್ಕೊಂಡು ನೋಡ್ತಿದ್ದೀನಿ, ನನಗೆ ಕೋಡಿಂಗ್ ಅಂದರೆ ಏನೋ ಗೊತ್ತಿಲ್ಲ, ಮತ್ತು ಕಂಪ್ಯೂಟರ್ ಸೈನ್ಸಲ್ಲಿ ಇರೋ ಸಬ್ಜೆಕ್ಟ್ಸ್ ಅಂದರೆ ಏನೋ ಗೊತ್ತಿಲ್ಲ ನನಗೆ. ಮತ್ತು ನನಗೆ ತುಂಬ ಅದು ಪ್ಯಾನಿಕಿಂಗ್ ಸ್ಟೇಟ್ ಆಯ್ತದು. ಆ ಸ್ಟೇಟಲ್ಲಿ ನನಗಾಗಿದ್ದೇನು ಅಂದರೆ ಇಮಿಡಿಯೇಟ್ಲಿ ನಾನು ಕಲಿಬೇಕು ಎಲ್ಲದು ಅನ್ನೋದು. ಐ ಗಾಟ್ ದ ಟ್ರಿಗರ್ ಕಾಲ್. ಒಟ್ಟೆ ಹೇಗೋ ಕಾಲೇಜಿಗೆ ಸೇರಾಯ್ತು. ಬಟ್ ಈ ಸ್ಪಾಟಲ್ಲಿ ನಿಂತಾಗ ನೆಕ್ಸ್ಟು ಅಲ್ಲಿ ಕರಿಯರ್ ಆಪರ್ಚುನಿಟೀಸ್ ಏನಿದೆ, ಸೊ ಈ ಥರ ಎಲ್ಲ ನಿಂತ್ಕೊಂಡು ನೋಡಿದಾಗ ಕಂಪ್ಯೂಟರ್ ಸೈನ್ಸಲ್ಲಿ ಈ ಸ್ಟೇಜಸಲ್ಲಿ ನಾನು ಸ್ಟಾರ್ಟ್ ಆದೆ. ವಿತಿನ್ ಎ ಸ್ಪ್ಯಾನ್ ಆಫ್ 6 months ಐ ವಾಸ್ ಏಬಲ್ ಟು ಕವರ್ ಆಲ್ ದೀಸ್ ಫ್ಯಾಕ್ಟರ್ಸ್. ಏನೇನಿತ್ತು ಕೋಡಿಂಗಲ್ಲಿ ಯಾವ ಏನೇನು ಮಾಡ್ಬೋದು. ಸೊ ಅದು ನನಗೆ ಒಂದು ಕಂಫರ್ಟಬಲ್ ಸ್ಪೇಸ್ ಕೊಡ್ತು. ಆ್ಯಂಡ್ ಈ ಸ್ಪೇಸಲ್ಲಿ ನಿಂತಾಗ ಕೋವಿಡ್ ಬಂತು. ಸೊ ನನಗಾಗಿದ್ದ ಅಡ್ವಾಂಟೇಜ್ ಏನು ಅಂದರೆ ಬಿಸ್ನೆಸ್ದು ಐಡಿಯಾಸ್ ಇದ್ವು, ಪ್ಲಸ್ ಇನ್ ದಿಸ್ ಟೈಮ್ ಲೈನ್ ಐ ಹ್ಯಾಡ್ ಫಿಗರ್ಡ್ ಔಟ್ ಕಂಪ್ಯೂಟರ್ ಸೈನ್ಸಲ್ಲಿ ಏನಿದೆ ಅಂತ. ಸೊ ಐ ಗಾಟ್ ಟೈಮ್ ಟು ವರ್ಕ್ ಅಪ್ ಆನ್ ಬೋತ್ ಬಿಸ್ನೆಸ್ ಐಡಿಯಾಸ್, ಜೊತೆಗೆ ಟೆಕ್ನಿಕಲ್ ಸ್ಕಿಲ್ಸ್ ಏನೇನಿತ್ತು, ಕೋಡಿಂಗಲ್ಲಿ ಏನೇನು ಕಲ್ತ್ರೆ ಎಲ್ಲೆಲ್ಲಿಗೆ ಬೇಕಿದೆ, ಇವಾಗ ಆ್ಯಪ್ ಡೆವಲಪ್ಮೆಂಟ್ ಟೂಲ್ಸ್ಗಳು ಏನು, ಅದರಲ್ಲೂ ಮೋಸ್ಟ್ ಅಡ್ವಾನ್ಸ್ಡ್ ಯಾವುದಿದೆ, ಹೊಸದಾಗಿ ಲಾಂಚ್ ಆಗಿರೋದೇನು, ಅದ್ರ ಮೇಲೆ ನಾವು ಕಲಿಯೋಂಥ ಚಾನ್ಸ್ ಸಿಕ್ತು ಆ ಟೈಮಲ್ಲಿ. ಸೊ ಟೆಕ್ನಿಕಲಿ ಕಂಪ್ಯೂಟರ್ ಸೈನ್ಸಲ್ಲಿ ಏನೇನಿದ್ವು, ಇವಾಗ ಕ್ಲೌಡ್ ಕಂಪ್ಯೂಟಿಂಗು, AI/ML ಏನೇನೆಲ್ಲ ಇದೆ ಇವತ್ತು ಟ್ರೆಂಡಿಂಗ್ ಫ್ರಾಗ್ಮೆಂಟ್ಸ್ ಆಫ್ ಕಂಪ್ಯೂಟರ್ ಸೈನ್ಸ್, ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡೋಕ್ಕೂ ಟೈಮ್ ಸಿಕ್ತು. ಈಗ ವಿಭಾಗ ಕೇಳಿಬಿಟ್ಟು ಮತ್ತೆ ಮಾತಾಡ. ವಿಭಾವ್ರೆ, ನಿಮ್ದು ಹೇಗೆ ಜರ್ನಿ ಆರಂಭ ಆಗಿದ್ದು? ಇಂಜಿನಿಯರಿಂಗ್ ಮಾಡಬೇಕು ಅಂತಿತ್ತ ಅಥವಾ ನೀವು ಕೂಡ ಈ ಮೆಡಿಕಲ್ ದಿಕ್ಕೆ ಹೋಗಬೇಕು ಅಂತಿತ್ತ? ನನಗೆ ಮುಂಚೆ ನಾನು ಇಂಜಿನಿಯರಿಂಗ್ ಮಾಡಬೇಕು ಅಂತಲೇ ಯಾವಾಗಲೂ ಇದ್ದಿದ್ದು. ಚಿಕ್ಕವಳಿಂದನೂ ಇಂಜಿನಿಯರಿಂಗ್ ಅಂತಲೇ ಫಿಕ್ಸ್ ಆಗಿದೆ. ನಮ್ಮ ಅಕ್ಕಂಗೆ ಮೆಡಿಕಲ್ ಇಷ್ಟ ಆಯಿತು, ಬಟ್ ಅವಳು ಆಮೇಲಿಂದ ಲಾಸ್ಟಿಂಗ್ ಇಂಜಿನಿಯರಿಂಗ್ಗೆ ಸೇರ್ಕೊಂಡಿದ್ಲು. ನನಗೆ ಆಟೋಮೊಬೈಲು, ಸಿವಿಲು ಈ ಥರ ತುಂಬ ಇಂಟ್ರೆಸ್ಟ್ ಇತ್ತು. ಹೋಗ್ತಾ ಹೋಗ್ತಾ ನನಗೆ ಅದರಲ್ಲೂ ಎಕ್ಸ್ಪ್ಲೋರ್ ಮಾಡ್ತಿದ್ದೆ. ಬಟ್ ಲಾಸ್ಟಲ್ಲಿ ನನಗೆ ಅನಿಸಿದ್ದು CS ತೊಗೊಂಡ್ರೆ ಇನ್ನೂ ಬೆಟರ್ ಇರುತ್ತೆ, ಬಿಕಾಸ್ ಎಲ್ಲದನ್ನು ಎಕ್ಸ್ಪ್ಲೋರ್ ಮಾಡ್ಬೋದು ಅಂತ ನಾನು ಫಿಕ್ಸ್ ಆಗಿ PU ಇಂದನೂ ಅದಕ್ಕೆ ರೆಡಿ ಆಗಿದ್ದೆ. ಸೊ ನನಗೆ ಹೆಂಗೆ ಬೇಕಿತ್ತೋ ಅದೇ ಥರ ನಂಗೆ ಸೀಟು ಸಿಕ್ತು. ಇಲ್ಲೇ ಮಾಡಬೇಕು ಅಂತಿತ್ತ ಇದೇ ಕಾಲೇಜಲ್ಲಿ? ನನಗೆ ಆಕ್ಚುಲಿ IITsಗೆ ಟ್ರೈ ಮಾಡಿದ್ದೆ, ಆಲ್ಮೋಸ್ಟ್ ಚೆನ್ನಾಗಿ ಬಂದಿತ್ತು, ಬಟ್ ಸ್ಟಿಲ್ ಪ್ಲೇಸ್ಮೆಂಟ್ ಆಗಿತ್ತಿಲ್ಲ. ಬಟ್ ಬೆಂಗಳೂರಲ್ಲಿ ಟ್ರೈ ಮಾಡಿದ್ದೆ. ನಮ್ಮ ಮನೆಯಲ್ಲಿ ಇಬ್ರು ಹೆಣ್ಮಕ್ಳಿದ್ರಿಂದ ಇಲ್ಲೇ ಓದು, ಅಟ್ಲೀಸ್ಟ್ ಈ 4 ವರ್ಷನಾದ್ರೂ ಇಲ್ಲಿರುವ ಜೊತೆಗಿರ್ಬೋದು ಅಂತ ಮಲ್ನಾಡ್ ಕಾಲೇಜಲ್ಲೇನೆ ಸಿಕ್ಕಿದ್ರಿಂದ ಇಷ್ಟ ಆಯ್ತು. ಆಮೇಲಿಂದ ನಾನು ಪ್ಯಾರಲಲ್ ಆಗಿ ಕಾಲೇಜಿಗೆ ಹೋಗ್ತಾ ನಾನು ನನ್ನ ಪಾಡಿಗೆ ಪ್ಲೇಸ್ಮೆಂಟ್ಸಿಗೆ ರೆಡಿ ಆಗ್ತಿದ್ದೆ. ಕ್ಯಾಂಪಸ್ ಪ್ಲೇಸ್ಮೆಂಟನ್ನೇ ಫೋಕಸ್ ಮಾಡ್ದಲೆ ನಾನು ಪ್ರಾಡಕ್ಟ್ ಬೇಸ್ಡ್ ಕಂಪ್ನಿಗಳಿಗೆ ಹೋಗಬೇಕು ಅಂತ ಕಾಂಪಿಟೇಟಿವ್ ಕೋಡಿಂಗ್ ಮಾಡ್ತಿದ್ದೆ. ಸೊ ಕಾಂಪಿಟೇಟಿವ್ ಕೋಡಿಂಗ್ ಬೇಸಿಕಲಿ ನಮ್ಮ ಕಾಲೇಜಲ್ಲಿ ತುಂಬಾ ಕಮ್ಮಿ ಮಕ್ಳಿಗೆ ಗೊತ್ತಿದೆ. ತುಂಬಾ ಕಮ್ಮಿ ಅನ್ನೋದಕ್ಕಿಂತ ಯಾರು ಅಷ್ಟು ತಗೊಂತಾನೂ ಇತ್ತಿಲ್ಲ. ಸೊ ಆ ಟೈಮಲ್ಲಿ ಇವಾಗ 5:30 ಕಾಲೇಜ್ ಬಿಡ್ತು ಅಂದ್ರೆ 5 ನಿಮಿಷದಲ್ಲಿ ಮನೆಗೆ ಹೋಗಿ ರಾತ್ರಿ 4 ಗಂಟೆ ತನಕ ಐ ಯೂಸ್ ಟು ಡೂ ದಿಸ್. ಸೊ ಈ ತರ ನಂದು ತುಂಬಾ ಕೋಡಿಂಗ್ ಬೇಸ್ಡ್ ಜರ್ನಿ ಇತ್ತು. ನನಗೆ ಯಾವತ್ತು ಬಿಸ್ನೆಸ್ ಮಾಡಬೇಕು ಆ ಥರ ಏನೂ ಇತ್ತಿಲ್ಲ. ಒಳ್ಳೆ ಕಂಪ್ನಿಗೆ ಸೇರ್ಕೋಬೇಕು, ನನಗೆ ಟಾರ್ಗೆಟ್ ಇದ್ದಿದ್ದು ಗೂಗಲ್ಗೆ ಸೇರ್ಕೋಬೇಕು ಅಂತ. ಸೊ ಆಲ್ಮೋಸ್ಟ್ ನನ್ನ ಜರ್ನಿಯಲ್ಲಿ ಇದ್ದೆ. ಸೊ ಅದಕ್ಕೂ ಮುಂಚೆ ನನಗೆ ಅಮೆಝಾನಲ್ಲಿ ಇಂಟರ್ನ್ಶಿಪ್ ಆಫರ್ ಬಂದಿತ್ತು. ಆ ಟೈಮಲ್ಲಿ ನಾನು ಅನಿರುದ್ಧನ ಮೀಟ್ ಮಾಡಿದ್ದು. ಈ ಜರ್ನಿ ನಾನು ಅವನ್ನ ಮೀಟ್ ಮಾಡಾದ್ಮೇಲಿಂದ ವಿ ಥಾಟ್ ಲೈಕ್ ರಾದರ್ ದೆನ್ ನನ್ದು ಏನು ಸ್ಕಿಲ್ಸ್ ಇದೆ ಇನ್ ಕೋಡಿಂಗ್ ಆರ್ ನಾವು ಮಾಡ್ತಿದ್ದ ಕೋಡಿಂಗು ಇಸ್ ಬೇಸಿಕಲಿ ಕ್ರಿಟಿಕಲ್ ಥಿಂಕಿಂಗ್ ಅನ್ನೋ ಕಾನ್ಸೆಪ್ಟ್ ಜಾಸ್ತಿ ಇರುತ್ತೆ. ಸೊ ಕ್ರಿಟಿಕಲ್ ಥಿಂಕಿಂಗ್ ಏನಕ್ಕೆ ಅಂದರೆ ಒಂದು ಪ್ರಾಬ್ಲಮ್ನ ತಗೊಂಡಾಗ ಹೌ ಮೆನಿ ವೇಸ್ ಆರ್ ದೇ ಟು ಸಾಲ್ವ್ ದಟ್. ಬಿಸ್ನೆಸ್ಸಲ್ಲೂ ಅದೇ ಆಗೋದು. ಇಫ್ ವಿ ಹ್ಯಾವ್ ಅ ಪ್ರಾಬ್ಲಮ್ ಅದನ್ನ ಹೆಂಗೆ ಸಾಲ್ವ್ ಮಾಡ್ಬೋದು. ಸೊ ಅದ್ರಂದು ನಾನು 2-3 ವರ್ಷ ಜರ್ನಿ ಆಲ್ರೆಡಿ ಆಗಿದ್ರಿಂದ ಐ ಅಂಡರ್ಸ್ಟುಡ್ ದಟ್ ನಾನು ಹೋಗಿ ಒಂದು ಕೆಲಸದಲ್ಲಿ ಕಾನ್ಸೆಂಟಾಗಿ
ಬರೋದಕ್ಕಿಂತ ಆ ಸ್ಕಿಲ್ಸ್ನ ಇಲ್ಲಿ ತಗೊಬಂದು ಒಂದು ಬಿಸ್ನೆಸ್ ಮಾಡಿದ್ರೆ ಇಟ್ ವುಡ್ ಬಿ ಮೋರ್ ನೈಸ್. ಸೊ ಅವಾಗ ವಿ ಸ್ಟಾರ್ಟೆಡ್ ಔಟ್. ನೀವಿಬ್ರು ಭೇಟಿಯಾದ್ರಿ, ಮಾತಾಡಿದ್ರಿ ನಿಮ್ಮ ಐಡಿಯಾ ಮತ್ತೆ ಅನಿರುದ್ಧ ಅವ್ರದ್ದು ಏನಿದೆ ಯೋಚನೆಗಳು ಅದೆಲ್ಲ ಮಾತಾಡಿದ್ರಿ. ಕ್ಯಾಂಟೀನಲ್ಲಿ ಕುತ್ಕೊಂಡು ರೌಂಡ್ ಟೇಬಲ್ ಕಾನ್ಫರೆನ್ಸ್ಗಳೆಲ್ಲ ಆಗ್ತಿತ್ತು ಅನ್ಸುತ್ತೆ ಅಲ್ವಾ? ಅದನ್ನ ನೋಡಿ ಮತ್ತೆ ಎಲ್ಲ ಫ್ರೆಂಡ್ಸ್ ಬಂದು ಸೇರ್ಕೊಂಡು ಜೂನಿಯರ್ಸ್ ಎಲ್ಲ ನಮ್ಮ ಜೊತೆಗೆ ಸೇರಿದ್ರಾಗ. ಇನ್ನೊಂದು ಸ್ಪೆಷಲ್ ಮೆನ್ಷನ್ ಏನಪ್ಪಾ ಅಂದ್ರೆ 2021 ಯುವ ಸ್ಪಂದನ ಅಂತ ಒಂದು ಇವೆಂಟ್, ಸ್ಟಾರ್ಟ್ಅಪ್ ಇವೆಂಟ್ ಬಗ್ಗೆ ಇತ್ತು. ಅದರಲ್ಲಿ ನನಗೆ ಅದರಲ್ಲಿ ಫಸ್ಟ್ ಪ್ರೈಸ್ ಬಂತು. ಅದರಲ್ಲಿ ನಾನು ನನ್ನ ಫ್ರೆಂಡ್ ಅಚಲ್ ಅಂತ ನಾವಿಬ್ರು ಒಂದು ಅಗ್ರಿಕಲ್ಚರ್ ಥೀಮ್ನೆ ಅದ್ರ ಮೇಲೆ ನಾವು ವರ್ಕ್ ಮಾಡಿದ್ವಿ. ಸೊ ವಿ ಕೇಮ್ ಅಪ್ ವಿತ್ ದಟ್ ಪ್ರೆಸೆಂಟೇಷನ್. ವಿ ಬೋತ್ ಕಂಬೈನ್ ಟುಗೆದರ್ ವಿತ್ ಅವರ್ ಐಡಿಯಾಸ್. ನಾವು ಅವಾಗ ಬಂದು ಈ ಪ್ರೆಸೆಂಟೇಷನ್ ಅಲ್ಲಿ ಇದ್ವಿ. ಸೊ ಅದರಿಂದ ವಿ ಗಾಟ್ ಎ ಗುಡ್ ಅಪರ್ಚುನಿಟಿ. ಅಂಡ್ ನನಗೆ ಅದು ಹೆಂಗೆ ಆಯಿತು ಅಂದರೆ, ಯುವ ಸ್ಪಂದನ ಈವೆಂಟ್ ಟೈಮ್ ಏನಿತ್ತು, ಬಿಫೋರ್ ದಟ್ 1 year ಐ ವಾಸ್ ವೆರಿ ಪ್ರಾಮಿನೆಂಟ್ಲಿ ವೇಟಿಂಗ್ ಫಾರ್ ಎ ಬಿಸ್ನೆಸ್ ಟ್ರ್ಯಾಕ್. ಅದಕ್ಕೆ ಕರೆಕ್ಟಾಗಿ ಅದು ಚಾನ್ಸ್ ಸಿಕ್ಕಿದ್ರಿಂದ ಅದೊಂದು ಜರ್ನಿ ಸ್ಟಾರ್ಟ್ ಆಯ್ತು ಅವತ್ತಿಂದ. ವಿಭಾ ಅವಾಗ ಇದೇ ಒಂದು ಪ್ರೋಗ್ರಾಮಲ್ಲಿ ಮೊಬೈಲ್ ಅಪ್ಲಿಕೇಶನ್ ಡೆವಲಪ್ಮೆಂಟ್ ಒಂದು ವರ್ಕ್ಶಾಪ್ನ ನಾನು ಕಂಡಕ್ಟ್ ಮಾಡಿದಾಗ ವಿಭಾ ಹ್ಯಾಡ್ ಅಟೆಂಡೆಡ್ ಅಲಾಂಗ್ ವಿತ್ ಅಸ್. ಸೊ ನಮ್ಮ ವಿಭಾನ ಪರಿಚಯ ಅಲ್ಲಿಂದ ಸ್ಟಾರ್ಟು. ಅಲ್ಲಿಂದ ಏನು ವಿಭಂಗ್ ಗೊತ್ತು ನಾನು ಈ ಥರನೋ ಮಾಡೋಕ್ಕಿದ್ದೀನಿ ಅನ್ನೋದು. ಆ್ಯಂಡ್ ಐ ನ್ಯೂ ಶಿ ಈಸ್ ಟೆಕ್ನಿಕಲಿ ಇಂಟ್ರೆಸ್ಟೆಡ್ ಇನ್ ದಿಸ್ ಕೋಡಿಂಗ್ ಅಂತ. ನಾನು ನೀವು ಇಬ್ರು ಮಾತಾಡುವಾಗ ನನಗೂ ಅನ್ನಿಸ್ತಾ ಇದೆ, ಏನಿದು ಕೋಡಿಂಗ್ ಅಂದರೆ? ಕೋಡಿಂಗ್ ಅಂತ ನಾನು ಕೇಳಿದ್ದೀನಿ, ನನಗೂ ಗೊತ್ತಿಲ್ಲ ಕೋಡಿಂಗ್ ಅನ್ನೋದಾದರೆ ತುಂಬ ಸಿಂಪಲ್ ಆಗಿ ಹೇಳೋದಾದರೆ, ಈಗ ನಾವು ಮೊಬೈಲ್ ಅಪ್ಲಿಕೇಶನ್ಸ್ ಅಲ್ಲಿ ಏನಾದ್ರು ಇಂಟರ್ಫೇಸ್ ನೋಡಿರ್ತೀವಿ. ಸೊ ಅದರದ್ದು ಫಂಕ್ಷನಾಲಿಟೀಸ್ ಹೆಂಗೆ ವರ್ಕ್ ಆಗ್ತಿದೆ, ಈಗ ಅದ್ರ ಫಂಕ್ಷನಾಲಿಟೀಸ್ ವರ್ಕ್ ಆಗೋದಕ್ಕೆ ನಮಗೆ ಏನು ಬೇಕು, ಅದಕ್ಕೊಂದು ಸ್ಟ್ರಕ್ಚರ್ ಇರಬೇಕು. ಆ ಸ್ಟ್ರಕ್ಚರ್ ಒಳಗಡೆಗೆ ಒಂದು ಫ್ಲೋ ಇರಬೇಕು. ಸೊ ಯಾವ ಥರ ವರ್ಕ್ ಆಗುತ್ತೆ, ಯಾವ ಥರ ವರ್ಕ್ ಆದರೆ ತುಂಬ ಎಫಿಷಿಯೆಂಟಾಗಿ ವರ್ಕ್ ಆಗುತ್ತೆ, ಅದನ್ನು ನಾವು ಎಷ್ಟು ಬೆಸ್ಟ್ ಪಾಸಿಬಲ್ ವೇಸಲ್ಲಿ ಮಾಡ್ಬೋದು ಅನ್ನೋದು ಆಲ್ಗೊರಿಥಮ್. ಅದಕ್ಕೆ ನಾವು ಒಂದು ಸ್ಟ್ರಕ್ಚರ್ನ ಹೆಂಗೆ ಕೊಡ್ತೀವಿ, ಅದಕ್ಕೊಂದು ಶೇಪ್ ಹೆಂಗೆ ಕೊಡ್ತೀವಿ, ಅದು ಎಷ್ಟು ಬೆಸ್ಟ್ ಶೇಪಲ್ಲಿ ಕೊಟ್ಟರೆ ಅದು ಸ್ಟ್ರಕ್ಚರ್ ಚೆನ್ನಾಗಿ ನಿಂತ್ಕೊಳ್ಳುತ್ತೆ ಅಂತ ಡೇಟಾ ಸ್ಟ್ರಕ್ಚರ್. ಸೊ ತುಂಬ ಸಿಂಪಲ್ ಟರ್ಮ್ಸಲ್ಲಿ ನಾವು ಅರ್ಥ ಮಾಡಿಸ್ತೀವಿ ಅಂದರೆ, ಕೋಡಿಂಗ್ ಈಸ್ ಮೇನ್ಲಿ ಆನ್ ಡೇಟಾ ಸ್ಟ್ರಕ್ಚರ್ಸ್ ಆ್ಯಂಡ್ ಆಲ್ಗೊರಿಥಮ್ಸ್. ಇಲ್ಲಿ ನಾವು ಅಡ್ರೆಸ್ ಮಾಡುತ್ತಿರೋಂಥ ಟಾಪಿಕ್ ಮ್ಯಾಮ್ ಪ್ಯೂರ್ಲಿ ಕೋಡಿಂಗ್ ಅನ್ನೋದು ಅಡ್ವಾನ್ಸ್ ಹೆಂಗಾಗಿದೆ. ಇವಾಗ ಅಮೆಝಾನಲ್ಲಿ ನಾವು ಆ್ಯಪ್ನ ಓಪನ್ ಮಾಡಿದಾಗ, ಶಾಪಿಂಗ್ ಆ್ಯಪ್, ಇವತ್ತು ನಮಗೆಲ್ಲ ನೋಟಿಫಿಕೇಶನ್ಸು ಬರುತ್ತೆ. ನಾವು ಏನು ಆಲ್ಗೊರಿಥಮ್ಸ್, ಇವಾಗ ನಿಮಗೆ ಇನ್ಸ್ಟಾಗ್ರಾಮ್ ಆಲ್ಗೊರಿಥಮ್ಸ್ ಅಂತ ಕೇಳಿರ್ತೀರಾ. ಸೊ ಇದೆಲ್ಲ ಹೆಂಗೆ ಬಿಲ್ಡ್ ಆಗಿರುತ್ತೆ ಅಂದರೆ, ಇದೇ ಕೋಡಿಂಗಿಂದ ಬಿಲ್ಡ್ ಆಗಿರುತ್ತೆ. ಇಂಥ ಫಂಡಮೆಂಟಲ್ಸೇ ಅಪ್ಲೈ ಆಗಿರುತ್ತೆ. ಪ್ರಾಡಕ್ಟ್ ತೊಗೊಂಡು ನಾವು ಬಳಸ್ತೀವಿ ಅಷ್ಟೇ, ಅದ್ರ ಹಿಂದೆ ಇಷ್ಟೊಂದೆಲ್ಲ ತುಂಬ ಈ ಥರ ಸ್ಟ್ರಕ್ಚರ್ ಇರುತ್ತೆ. ಅದರಲ್ಲಿ ಎಫಿಷಿಯೆಂಟ್ ವೇಸ್ ಏನಿದೆ ಆಲ್ಗೊರಿಥಮ್ಸ್ನ, ಅದನ್ನ ಅಪ್ಲೈ ಮಾಡೋದೇ ಬಿಗ್ಗೆಸ್ಟ್ ಪರ್ಪಸ್ ಆಫ್ ಕೋಡಿಂಗ್. ಕೋಡಿಂಗ್ ಅಂದ್ರೆ ತುಂಬಾ ನಾವು ಬಲ್ಕ್ ಆಗಿ ಕೋಡ್ ಬರಿತೀವಿ ಅಂದ್ರೆ ಸ್ಟೋರೇಜ್ ಜಾಸ್ತಿ ತಗೊಳುತ್ತೆ. ಮತ್ತೆ ನಾವು ಇವಾಗ ಯೂಸ್ ಮಾಡಬೇಕಾದ್ರೆ ಹ್ಯಾಂಗ್ ಆಯ್ತು ಅಂದ್ರೆ, ಅಥವಾ ಅದು ಸರಿಯಾಗಿ ವರ್ಕ್ ಆಗದಾದ್ರೆ ನಾವೇ ಇರಿಟೇಟ್ ಆಗ್ತೀವಿ ಆಸ್ ಎ ಯೂಸರ್. ಎಂಡ್ ಆಫ್ ದಿ ಡೇ ನಾವು ಇದನ್ನೆಲ್ಲ ಬಿಲ್ಡ್ ಮಾಡೋದು ಯೂಸರ್ ಎಕ್ಸ್ಪೀರಿಯನ್ಸ್ ಎಷ್ಟು ಚೆನ್ನಾಗಿರುತ್ತೆ, ಮತ್ತೆ ಅದನ್ನ ನಾವು ಎಷ್ಟು ಯೂಸ್ಫುಲ್ ಆಗಿ ಬಿಲ್ಡ್ ಮಾಡ್ತೀವಿ ಅನ್ನೋದೇ ಮೇನ್ ಪರ್ಪಸ್ ಇರುತ್ತೆ. ಅಲ್ಲ, ನೀವೀಗ ಇಬ್ರು ಬೇರೆ ಬೇರೆ ಕಡೆಗೆ ಹೋಗ್ಬೇಕು ಅಂತಾನೆ ಕೆಲಸ ಮಾಡ್ತಿದ್ರಿ ಅಲ್ವಾ? ನೀವೊಂದು ಕಂಪನಿ, ನೀವೊಂದು ಕಂಪನಿ, ಅದು ಎರಡನ್ನೂ ಬಿಟ್ಟು ನಾವು ಇದನ್ನ ಮಾಡ್ಬೋದು ಅಂತ ಯಾರಿಗೆ ಬಂದಿದ್ದು ಐಡಿಯಾ? ಮ್ಯಾಮ್, ಇದು ನಮಗೆ ಒಂದೇ ದಿನದಲ್ಲೇ ಆಗಿದ್ದಂಥ ಓವರ್ ನೈಟ್ ಡಿಸಿಷನ್ ಅಲ್ಲ ಇದು. ನನ್ನ ಮೈಂಡಲ್ಲಿ ಇತ್ತು ಅಂದರೆ ಈ ಥರ ಆಂಟ್ರಪ್ರಿನರ್ಶಿಪ್ಪಿಗೆ ಬರಬೇಕು ಅನ್ನೋದು. ಮತ್ತು ನಾನು ಹಾಸನಲ್ಲೇ ಓದ್ತೀನಿ ಅಂತ ನಾನು ಡಿಸೈಡ್ ಆದಾಗ ನನಗಿದ್ದು ಒಂದು ಗುರಿ ಏನಂದರೆ, ನಾನು ಮುಗಿಯೋದ್ರೊಳಗೆ ನಾನು ಕೆಲಸಕ್ಕೆ ಹೋಗ್ಬಾರ್ದು. ಇಫ್ ಐ ಗೋ ಟು ಎ ಜಾಬ್ ವಿತೌಟ್ ಮೈ ಬಿಸ್ನೆಸ್ ಔಟ್ಕಮ್, ದೆನ್ ಐ ಹ್ಯಾವ್ ಟು ಅಕ್ಸೆಪ್ಟ್ ಇಟ್ ಇಸ್ ಮೈ ಫೇಲ್ಯೂರ್. ಸೊ ಇದಕ್ಕೆ ನಾನು ಫಿಕ್ಸ್ ಆಗಿದ್ದೆ. ನನಗೆ ನಾನು ಕನ್ವಿನ್ಸ್ ಮಾಡ್ಕೊಂಡಿದ್ದು ಇಷ್ಟೇ. ಈಗ 4 years ಇದೆ. ಇನ್ ದಿಸ್ 4 years, if I don't end up with my business line, or if I go to a job saying ಇದಂಗೆ ಇದಿಂಗೆ, ನಾನು ಬರೀ ಬ್ಲೇಮ್ ಮಾಡ್ದಂಗೆ ಆಗುತ್ತೆ ಅಷ್ಟೇ. ಐ ವಿಲ್ ಬಿ ಇನ್ ಎ ಸ್ಪಾಟ್ ವೇರ್ ಐ ಕ್ಯಾನ್ ಬ್ಲೇಮ್ ಥಿಂಗ್ಸ್ ಅಷ್ಟೇ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ. ಬಟ್ ಇಫ್ ಐ ಹ್ಯಾವ್ ಟು ರಿಯಲಿ ಟೇಕ್ ದ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಇಫ್ ಐ ಹ್ಯಾವ್ ಟು ಟೇಕ್ ದಿ ಆ್ಯಕ್ಷನ್, ದೆನ್ ಇಟ್ ಶುಡ್ ಬಿ ಆನ್ ದಿಸ್ ವೇ. ಸೊ ಈ ಟ್ರ್ಯಾಕಲ್ಲಿ ಬಂದಾಗ, ಆಸ್ ಎ ಸೈಡ್, ನಾವು ಸೆಕೆಂಡ್ ಇಯರ್ಲಿ ಇರ್ಬೇಕಾದ್ರೆ ಒಂದು ಸ್ಟಾರ್ಟ್ ಮಾಡಿದೆ. 3rd yearಗೆ ಬರೋಷ್ಟೊತ್ತಿಗೆ ನಂದು ಒಂದು ಟೆಕ್ನಿಕಲ್ ಪ್ರಿಪರೇಷನ್ಸ್ ಹಿಂಗೆ ಸ್ಟಾರ್ಟ್ ಆಗಿತ್ತು. ಸೊ ಆಗೇನು ಒಂದು ನನಗೆ ಗೊತ್ತಿತ್ತು ನಾನು ಈ ಥರ ಮಾಡ್ತೀನಿ ಅನ್ನೋದು, ಬಟ್ ಮನೇಲಿ ಕನ್ವಿನ್ಸ್ ಮಾಡೋಕ್ಕಾಗಲ್ಲ. ಅದನ್ನು ಕನ್ವಿನ್ಸ್ ಮಾಡೋಕ್ಕೆ ಅಂತ ನಮಗೆ ಪ್ಲೇಸ್ಮೆಂಟ್ ಬೇಕಿತ್ತು, ಕ್ಯಾಂಪಸ್ ಪ್ಲೇಸ್ಮೆಂಟಿಗೆ ಅಂತ, ಜಸ್ಟ್ ಟು ಮೇಕ್ ಶೋರ್ ನಮ್ಮ ಅಕಾಡೆಮಿಕ್ ಪರ್ಫಾರ್ಮೆನ್ಸು ಚೆನ್ನಾಗಿರಬೇಕು, ಮತ್ತು ಮನೇಲೂ ಯಾರಿಗೂ ನನ್ನಿಂದ ಟೆನ್ಷನ್ ಆಗಬಾರ್ದು ಅನ್ನೋದು ಒಂದಿತ್ತು. ಆ ಟೆನ್ಷನ್ ಫ್ಯಾಕ್ಟರ್ ಇಟ್ಕೊಂಡಾಗ ನಮ್ಮ ಐಡಿಯಾಸು ವರ್ಕ್ ಆಗಲ್ಲ. ಸೊ ಅದಕ್ಕೋಸ್ಕರ ವಿ ಹ್ಯಾಡ್ ಮೇಂಟೈನ್ ಡೀಸೆಂಟ್ ಅಕಾಡೆಮಿಕ್ಸ್ ಪ್ಲಸ್ 3rd year ಆಗೋಷ್ಟು ನಮಗೆ ಪ್ಲೇಸ್ಮೆಂಟ್ ಆಯಿತು. ಇಬ್ರಿಗೂ ಒಂದೇ ಕಂಪ್ನಿ. ಸೊ ಅದಿನ್ನೊಂದು ಇದಾಯ್ತು ನಮಗೆ. ಒಂದೇ ಕಂಪ್ನಿಗಾಗಿ ನಮಗೆ ಇನ್ನೊಂದು ಒಳ್ಳೆ ಅಡ್ವಾಂಟೇಜ್ ಸಿಕ್ತು. ಸೊ ಹ್ಯಾಪಿಯೆಸ್ಟ್ ಮೈಂಡ್ಸ್ ಕಂಪ್ನಿ ಅನ್ನೋದು ಒಂದು ಇಟ್ಸ್ ಅ ಗುಡ್ ಕಂಪನಿ. ಸೊ ನಮಗೆ ಅಲ್ಲಿ ಪ್ಲೇಸ್ಮೆಂಟ್ ಆಯಿತು. ಬಟ್ ವಿ ನ್ಯೂ ನಾವು ಇಷ್ಟಕ್ಕೆ ಇವಾಗ ಇವಳಿಗೆ ಇದ್ದಿದ್ದು ಪ್ಲೇಸ್ಮೆಂಟ್ ಅಂತಾನೆ ತಗೊಳ್ತೀನಿ ಅನ್ನೋದ್ರೆ, ಶಿ ವಾಂಟೆಡ್ ಟು ಬಿ ಇನ್ ಸಮಥಿಂಗ್ ಲೈಕ್ ಗೂಗಲ್, ಅಮೆಝಾನ್ ಆ ಥರ ಹೋಗಬೇಕು ಅಂತಿತ್ತು. ನನಗೆ ಪ್ಲೇಸ್ಮೆಂಟ್ ಓಕೆ, ಈ ಥರ ನಂದು ಟ್ರ್ಯಾಕ್ ಇತ್ತು, ಟೆಕ್ನಿಕಲ್ ಪ್ರೊಫೈಲ್ ನಂದು ಚೆನ್ನಾಗೇ ಇತ್ತು. ಬಟ್ ಐ ವಾಸ್ ನಾಟ್ ಪ್ರಯಾರಿಟೈಸಿಂಗ್ ಟೆಕ್ನಿಕಲ್ ಪ್ರೊಫೈಲ್, ಯಾಕೆಂದರೆ ಐ ವಾಂಟೆಡ್ ಟು ಬಿ ಇಂಟು ಆಂಟ್ರಪ್ರಿನರ್ಶಿಪ್ ಮತ್ತು ಈ ಸೆಗ್ಮೆಂಟಿಗೆ ನಾನು ಬರಬೇಕು ಅನ್ನೋದಿತ್ತು. ನೀವು ಕಂಪನಿ ಶುರು ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರಿ.
ನಿಮ್ಮನೇಲಿ ಒಪ್ಬಿಟ್ರ ವಿಭಾವ್ರೆ? ತುಂಬ ಕಷ್ಟ ಇತ್ತು. ಇನಿಷಿಯಲ್ ಸ್ಟೇಜಸ್ ತುಂಬ ಕಷ್ಟ ಇತ್ತು. ಅಂದರೆ ಅವ್ರಿಗಿದ್ದು ಕೆಲಸ ಸಿಕ್ಕಿದೆ, ಕೆಲ್ಸಕ್ಕೆ ಹೋಗು, ಆಮೇಲೆ ನೀನು ಬೇರೆನೋ ಟ್ರೈ ಮಾಡ್ತಿದ್ಯಾ, ಅದ್ರಲ್ಲಿ ಒಳ್ಳೆ ಫ್ಯೂಚರ್ ಇದೆ. ಇವಾಗ ಇಲ್ಲಿ ಏನೋ ಮಾಡಕ್ ಹೋಗಿ ಏನಾದರೂ ಅದು ವರ್ಕ್ ಆಗಲಿಲ್ಲ ಅಂದರೆ ಏನು ಮಾಡಬೇಕು, ಫಸ್ಟ್ 1-2 ವರ್ಷ ಕೆಲ್ಸಕ್ಕಾದ್ರೂ ಹೋಗು, ಆಮೇಲೆ ನೋಡೋಣ. ಸೊ ಈ ಥರ ಎಲ್ಲ ಮನೇಲಿ ಸ್ಟಾರ್ಟ್ ಆಯ್ತು. ವಿತ್ ಯಾರು ಪೇರೆಂಟ್ಸು ಹುಡುಗಿ ಅದನ್ನು ಈ ಥರ ಏನೋ ಮಾಡ್ತೀವಿ ಹೊಸದಾಗಿ, ಇನ್ನ ಎಲ್ಲೂ ಈ ಥರ ಯಾರು ಮಾಡೇ ಇಲ್ಲ ಅನ್ನೋದನ್ನಂತೂ ತಗೊಂಡೋದಾಗ ಒಪ್ಕೊಳ್ಳೋದು ಸ್ವಲ್ಪ ಕಷ್ಟ ಇತ್ತು ಸ್ಟಾರ್ಟಿಂಗಲ್ಲಿ. ಆಮೇಲೆ ಹೋಗ್ತಾ ಹೋಗ್ತಾ ಅವರೇ ನೋಡಿದ್ರು ಲೈಕ್ ನಾವ್ ಏನ್ ಮಾಡ್ತಿದೀವಿ, ಅದರಿಂದ ಏನ್ ಔಟ್ಕಮ್ ಬರ್ತಿದೆ. ಅವಾಗ ನಮಗೊಂಚೂರು ಅವ್ರಿಗೆ ತೋರ್ಸಕ್ ಆದಷ್ಟು ನಾವು ಮಾಡ್ಕೊಂಡಿದ್ವಿ. ಆಲ್ಮೋಸ್ಟ್ ಲೈಕ್ ಪ್ಲೇಸ್ಮೆಂಟ್ ಆಗಿದ್ದು ಕಂಪ್ನಿಯವರು ಕರಿಯೋಕ್ಕೂ ಮುಂಚೆ ನಾವು ಆಲ್ಮೋಸ್ಟ್ ಎಸ್ಟಾಬ್ಲಿಷ್ ಆಗಿದ್ವಿ. ಅವಾಗ ಅವರಿಗೆ ಒಂಚೂರು ಕಾನ್ಫಿಡೆನ್ಸ್, ಓಕೆ ಏನೋ ಮಾಡ್ತಾರೆ ಇವರು, ನೋಡೋಣ ಅನ್ನೋದು ಅವ್ರಿಗೆ ಕಾನ್ಫಿಡೆನ್ಸ್. ಅವಾಗ ಒಂದು ನಿಮ್ಮ ಆಸಕ್ತಿ, ಇಬ್ಬರದು ಆಸಕ್ತಿ ಇದೆ, ಅದರಲ್ಲೇ ಕೆಲಸ ಮಾಡ್ತಿದ್ದೀರಾ ಅಂತ ಇಬ್ಬರು ಮನೆಯಲ್ಲೂ ಗೊತ್ತಾಗಿತ್ತು. ಮತ್ತೆ ನಿಮಗೆ ನಿಮ್ಮ ಕಾಲೇಜಲ್ಲಿ ಕೂಡ ಸಪೋರ್ಟ್ ಇತ್ತು. ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ಮ್ಯಾಮ್ ಏನ್ ಮಾಡಿದ್ರಿ? ಇಲ್ಲಿ ಈ ವಿಚಾರದಲ್ಲಿ ಇನ್ವೆಸ್ಟ್ಮೆಂಟ್ಸ್ ಮತ್ತೆ ಫೈನಾನ್ಸಸ್ ಇದಕ್ಕಿಂತನೂ ಒಂದು ಸ್ಟೆಪ್ ನಾವು ಮುಂಚೆ ಅಡ್ರೆಸ್ ಮಾಡಿದ್ರೆ ಪರ್ಪಸ್. ಇಷ್ಟೆಲ್ಲ ಇವಾಗ ನಾನು ಕ್ವಾಂಟಮ್ ಕಂಪ್ಯೂಟಿಂಗಲ್ಲಿ ನನಗೆ ಗೊತ್ತಿತ್ತು ಏನೇನು ಟ್ರ್ಯಾಕ್ ಹೋದ್ರೆ ನೆಕ್ಸ್ಟ್ ನಾನು ಎಲ್ಲಿ ಕಂಟಿನ್ಯೂ ಆಗ್ಬೋದು ಅನ್ನೋದು ಗೊತ್ತಿತ್ತು. ಇವಳಿಗೆ ಗೊತ್ತಿತ್ತು ನೆಕ್ಸ್ಟ್ ಕೋಡಿಂಗಲ್ಲಿ ಹೋದ್ರೆ ಯಾವ ಥರ ಹೋಗ್ಬೋದು, ಅಥವಾ ನಾವು ಬರೀ ಜಾಬ್ ವೇನಲ್ಲೇ ಹೋದ್ರೆ ನಮಗೆ ಗೊತ್ತಿತ್ತು ಯಾವ ಟ್ರ್ಯಾಕಲ್ಲಿ ಇರ್ತೀವಿ ಅಂತ. ಬಟ್ ಬಿಯಾಂಡ್ ದಿಸ್ ನಾವು ಇದನ್ನೇ ಮಾಡ್ತೀವಿ ಅಂತ ಡಿಸೈಡ್ ಮಾಡೋದಕ್ಕೆ ನಮ್ಮ ಮುಂದೆ ಇದ್ದಿದ್ದು ಪರ್ಪಸ್. ಸೊ ಈ ಪರ್ಪಸ್ ಏನು, ನಾವು ಏನು ವಿಷನ್ ಮೇಲೆ ವರ್ಕ್ ಮಾಡ್ತಿದ್ದೀವಿ, ಈ ವಿಷನ್ ಇನ್ ಇಂಪಾರ್ಟೆನ್ಸ್ ಏನು. ಪರ್ಪಸ್ ಏನು ಮ್ಯಾಮ್, ಒಂದು ಇವತ್ತಿನ ಎಜುಕೇಶನ್ ಸಿಸ್ಟಮು ನಾವು ಒಂದು ಕಂಪ್ಲೀಟ್ ಪಿಕ್ಚರಲ್ಲಿ ನಾವು ನೋಡ್ತೀವಿ ಅಂದರೆ ಒಂದು ಎಜುಕೇಶನ್ ಸಿಸ್ಟಮ್ ತಗೊಳ್ಳೋಣ, ಮತ್ತೆ ಇವತ್ತು ನಡೀತಿರೋಂಥ ಅಡ್ವಾನ್ಸ್ಮೆಂಟ್ಸ್ನ ನನ್ನ ಕಡೆ ಇಟ್ಟು ನೋಡೋಣ. ಈಗ ನಾವು PUC ನಲ್ಲಿ ಹಳೇ ಕ್ವಾಂಟಮ್ ಮೆಕ್ಯಾನಿಕ್ಸ್ದೇನೆ ಫಾರ್ಮುಲಾಸ್ಗಳನ್ನ ಕಲ್ತ್ಬಿಟ್ಟು ಆನ್ಸರ್ ಬರಿತೀವಿ ಬಿಟ್ರೆ ಅದ್ರದ್ದು ಅಪ್ಲಿಕೇಶನ್ ಏನು, ಮತ್ತೆ ಅದ್ರ ನೆಕ್ಸ್ಟ್ ಎಲ್ಲಿಗಿದೆ, ಏನಕ್ಕೆ ಬೇಕಿತ್ತು ಇಂಪಾರ್ಟೆನ್ಸ್ ನಾವು ಯಾವತ್ತೂ ಥಿಂಕ್ ಮಾಡಿಲ್ಲ. ಒಂದು ಕ್ಯೂಬಿಟ್ ನ ಪ್ರಿಪೇರ್ ಮಾಡೋದಕ್ಕೆ ಮಿಲಿಯನ್ಸ್ ಇನ್ವೆಸ್ಟ್ಮೆಂಟ್ಸ್ ಬೇಕಿದೆ. ಒಂದು ಕ್ಯೂಬಿಟ್ ಅಂದ್ರೆ ಇವಾಗ ನಾವೇನು ಮೆಮೊರೀಸ್ ಯೂಸ್ ಮಾಡ್ತೀವಿ ನಾರ್ಮಲ್ ಕಂಪ್ಯೂಟಿಂಗ್ ಅಲ್ಲಿ ಆ ತರ. ಈ ಕ್ವಾಂಟಮ್ ಕಂಪ್ಯೂಟಿಂಗ್ ಅಲ್ಲಿ ಒಂದು ಫಸ್ಟ್ ಆಫ್ ಆಲ್ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ನೋಡೋಣ. ಇಲ್ಲಿ ಟೆಕ್ನಿಕಲಿ ಪ್ರೋಗ್ರಾಮಿಂಗ್ ಅಂತ ಕೋಡಿಂಗ್ ಅಂತ ಮಾಡೋದು ಫಾರ್ 0 and 1 ಅಂದ್ರೆ ಇದರಲ್ಲಿ ಟ್ರೂ ಆರ್ ಫಾಲ್ಸ್ ಅನ್ನೋ ಕೇಸ್ನ ಮಾತ್ರ ಇಟ್ಟು ಕೋಡಿಂಗ್ ಬರಿತಿದೀವಿ. ಅದರಲ್ಲೇ ಇಷ್ಟೆಲ್ಲ ಮಾಡಿದೀವಿ ಇವಾಗ. ಅಂದ್ರೆ ಇವತ್ತಿರೋ ಟೆಕ್ನಿಕಲ್ ವರ್ಲ್ಡ್ ಅಪ್ಲಿಕೇಶನ್ಸ್ ಇಷ್ಟೊಂದೆಲ್ಲ ಇದೆ, ಮೊಬೈಲ್ ಆಪ್ಸ್ ಇದೆ, ವೆಬ್ಸೈಟ್ಸ್ ಇದೆ, ನಾವ್ ಏನೇನೆಲ್ಲ ಯೂಸ್ ಮಾಡ್ತಿದೀವಿ ಓನ್ಲಿ ಫಾರ್ 0 and 1 ನಾವು ಕೋಡಿಂಗ್ ಮಾಡ್ತಿದೀವಿ. ನಿಮ್ ರೋಲ್ ಏನಿಲ್ಲ ಮ್ಯಾಮ್, ನಮ್ದಿಲ್ಲಿ ಇವಾಗ ನಾವು ಸ್ಕೂಲ್ಸ್ ಜೊತೆ ಟೈ ಅಪ್ ಆಗ್ತಿದೀವ, ಕಾಲೇಜ್ ಜೊತೆ ಟೈ ಅಪ್ ಆಗ್ತಿದೀವ, ಅವರು ನಮ್ಮ ಜೊತೆಗೆ ಒಂದು ಹ್ಯಾಂಡ್ಸ್ ಕೊಟ್ಟಂಗೆ ಅಷ್ಟೇ. ಸೊಸೈಟಲ್ ಇನೋವೇಷನ್ ಅನ್ನೋದನ್ನ ನಾವು ಸೆಂಟ್ರಿಕ್ ಏರಿಯಾಗೆ ತಗೊಂಡಿದ್ದೀವಿ ಮ್ಯಾಮ್. ಸೊ ಇದರಲ್ಲಿ ಏನಂದ್ರೆ ವಿ ವಿಲ್ ಟೇಕ್ ದಿ ಇಶ್ಯೂಸ್ ಫ್ರಮ್ ಸೊಸೈಟೀಸ್. ಇದನ್ನ ನಾವು ಏನು ಮಾಡಿದ್ದೀವಿ 7 ಗೋಲ್ಸ್ ಆಗಿ ಕ್ರಿಯೇಟ್ ಮಾಡಿದ್ದೀವಿ, ಮಿಪ್ಸೋ ಸ್ಮೈಲ್ ಗೋಲ್ಸ್ನ. ಈ 7 ಗೋಲ್ಸ್ ಮುಖಾಂತರ ಇವಾಗ ಯುನೈಟೆಡ್ ನೇಷನ್ SDG ಗೋಲ್ಸ್ ಆಗಿರ್ಬೋದು, ಅಥವಾ G20 ಗೋಲ್ಸ್ ಆಗಿರ್ಬೋದು, NEP ಗೋಲ್ಸ್, ಸೊ ಈ ತರ ಇಂಡಿಯನ್ ಪಾಲಿಸೀಸ್ ಏನಿದೆ, ಗ್ಲೋಬಲ್ ಪಾಲಿಸೀಸ್ ಏನಿದೆ, ಇದ್ರದೆಲ್ಲ ಒಂದು ಅಂಡರ್ಟೇಕಿಂಗ್ನ ನಾವು ಫಾಲೋ ಮಾಡಿ ಈ 7 ಮಿಪ್ಸೋ ಸ್ಮೈಲ್ ಗೋಲ್ಸ್ನ ಡೆವಲಪ್ ಮಾಡಿದ್ದೀವಿ. ಸೊ ಈ ಮಿಪ್ಸೋ ಸ್ಮೈಲ್ ಗೋಲ್ಸ್ಗೆ ರೆಪ್ರೆಸೆಂಟೇಷನಲ್ ಆಗಿ ಮಿಪ್ಸೋ ಸ್ಮೈಲ್ ಗೋಲ್ಸ್ ಪ್ರಾಡಕ್ಟ್ ಸೀರೀಸ್ ಅಂತ ಡಿಸೈನ್ ಮಾಡಿದ್ದೀವಿ. ಸೊ ಇದರಲ್ಲಿ ಏನು ಮಾಡಿದ್ದೀವಿ, ವಿ ಹ್ಯಾವ್ ಕಮ್ ಅಪ್ ವಿತ್ ರಿಯಲ್ ಟೆಕ್ನಿಕಲ್ ಮಾಡ್ಯೂಲ್ಸ್ ದಟ್ ಆರ್ ಪ್ರೆಸೆಂಟ್ ಇನ್ ಟುಡೇಸ್ ರಿಯಲ್ ಟೆಕ್ನಿಕಲ್ ಫೀಲ್ಡ್. ಸೊ ಈ ಮಾಡ್ಯೂಲ್ಸ್ನ ನಾವು ಇಲ್ಲಿ ಪ್ರಾಡಕ್ಟ್ ಸೀರೀಸ್ ಅಲ್ಲಿ ಏನು ಪ್ರೊವೈಡ್ ಮಾಡ್ತೀವಿ, ಸ್ಟೂಡೆಂಟ್ಸ್ಗೆ ಇದು ಡೈರೆಕ್ಟ್ ಆಪರ್ಚುನಿಟಿ ಟು ಕಮ್ ಅಂಡ್ ವರ್ಕ್ ಅಪ್ ಆನ್ ದಿಸ್. ಸೊ ಈಗ ನಾವು ಬಂದು ಇಂಟರ್ನ್ಶಿಪ್ ಅಂತ ಆಗಿರ್ಬೋದು ಅಥವಾ ಕೋರ್ಸ್ ಅಂತ ನಾವೇನು ಪ್ರೊವೈಡ್ ಮಾಡ್ತೀವಿ, ನಾವು ಟ್ರೆಡಿಷನಲಿ ಕೊಡೋದ್ರ ಬದಲು ಈ ಒಂದು ಡಿಫ್ರೆಂಟ್ ಫಾರ್ಮೆಟ್ ಅಲ್ಲಿ ಕೊಡ್ತಿರೋದ್ರಿಂದ ಒಂದೇ ದಿನದ ವರ್ಕ್ಶಾಪ್ ಇಂದ ಹಿಡಿದು 1 ತಿಂಗಳು 3 ತಿಂಗಳು ಈ ತರ ಡಿಫ್ರೆಂಟ್ ವೈಸ್ ಆಫ್ ಫಾರ್ಮೆಟ್ ನೀವು ಮಾಡ್ತೀರಾ. ಅವ್ರಿಗೆ ಇಷ್ಟ ಆದ್ರೆ ಬಂದು ಅದನ್ನ ಕಂಟಿನ್ಯೂ ಮಾಡಬಹುದು, ಅವ್ರ ಕಂಟಿನ್ಯೂ ಮಾಡೋ ತರ. ಇದು ಸ್ಮೈಲ್ ಪ್ರೋಗ್ರಾಮ್ ಒಂದ್ ಕಡೆ, ಮಿಪ್ಸೋವರ್ಸ್ ಅನ್ನೋದು ಒಂದು ಪ್ರೋಗ್ರಾಮ್. ಮಿಪ್ಸೋವರ್ಸ್ ಅಲ್ಲೂ ಸ್ಕೂಲ್ ಲೆವೆಲ್ ಇಂದಾನೆ ನಾವು ಇದನ್ನ ಇಂಟ್ರೊಡ್ಯೂಸ್ ಮಾಡಿ ಪ್ರೋಗ್ರಾಮ್ಸ್ಗಳನ್ನ. ಮೇನ್ ಇಂಟೆನ್ಷನ್ ಅಂದ್ರೆ ಹೌ ದೇ ಐಡೆಂಟಿಫೈ ದೆಮ್ಸೆಲ್ಫ್, ಅವರ ಒಂದು ಎಬಿಲಿಟೀಸ್ನ ಐಡೆಂಟಿಫೈ ಮಾಡಿ ಅವ್ರು ಯಾವ ಏರಿಯಾನಲ್ಲಿ ಸ್ಟ್ರಾಂಗ್ ಇದ್ದಾರೆ, ಯಾವ ಏರಿಯಾಸಲ್ಲಿ ಅವರ ಒಂದು ಪ್ರಿಪರೇಷನ್ಸ್ ಇಂಪಾರ್ಟೆಂಟ್ ಇದೆ, ಅವ್ರು ನೆಕ್ಸ್ಟ್ ಅಲ್ಲಿ ಪ್ರಿಪೇರ್ ಆಗಬೇಕು ಅಂತಿದೆ. ಇದಕ್ಕೊಂದು ರೈಟ್ ಚಾನಲ್ ಕೊಡೋದಕ್ಕೆ ಮಿಪ್ಸೋವರ್ಸ್ ಅನ್ನೋ ಪ್ರೋಗ್ರಾಮ್ನ ಡಿಸೈಡ್ ಮಾಡಿದ್ದೀವಿ. ಸೊ ಮಿಪ್ಸೋವರ್ಸ್ ಮತ್ತೆ ಸ್ಮೈಲ್ ಅನ್ನೋ ಪ್ರೋಗ್ರಾಮ್ಸ್ ಏನು ಅಂದ್ರೆ, ಒಂದು ಸೆಲ್ಫ್ ಎಕ್ಸ್ಪ್ಲೋರೇಷನ್, ಸೆಲ್ಫ್ ಡೆವಲಪ್ಮೆಂಟ್ ಮತ್ತೆ ಇನೋವೇಷನಲ್ ಟ್ರ್ಯಾಕ್. ಇದು ಮಿಪ್ಸೋವರ್ಸ್ ಕೊಟ್ರೆ ನೆಕ್ಸ್ಟ್ ಇಟ್ ವಿಲ್ ಕಮ್ ಔಟ್ ಸೊಸೈಟಲ್ ಇನೋವೇಷನಲ್ ಪ್ರೋಗ್ರಾಮ್ ಕಾಲ್ಡ್ ಸ್ಮೈಲ್. ಸೊ ಈ ಸ್ಮೈಲ್ ಪ್ರೋಗ್ರಾಮ್ ಇಂದ ಏನು, ದೇ ವಿಲ್ ಕಮ್ ಅಪ್ ವಿತ್ ದೇರ್ ಓನ್ ಇನೋವೇಷನ್ಸ್ ದಟ್ ಈಸ್ ಗೋಯಿಂಗ್ ಟು ಕಾಂಟ್ರಿಬ್ಯೂಟ್ ದಿ ವರ್ಲ್ಡ್. ಬಟ್ ಆಲ್ಸೋ it will help them in jobs, it will help them in career guidance, it will help them in deciding where they want to be. ಅಥವಾ ರಿಸರ್ಚ್ ಏರಿಯಾಸ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ, ಇಫ್ ದೇ ವಾಂಟ್ ಟು ಟೇಕ್ ಇಟ್ ಇನ್ ಅ ಫರ್ದರ್ ವೇ, ಅದರಲ್ಲಿ ಯಾವ ತರ ಅವ್ರಿಗೆ ಟ್ರ್ಯಾಕ್ ಇದೆ. ನನ್ನ ಪ್ರಶ್ನೆ ಏನಂತಂದ್ರೆ, ಈಗ ಪ್ರೈಮರಿ ಸ್ಕೂಲ್ಗೆ 5ನೇ ಕ್ಲಾಸ್ ಓದ ಮಗು ಇದಕ್ಕೆ ಎಕ್ಸ್ಪೋಜರ್ ಸಿಕ್ಕರೆ ಕರೆಕ್ಟ್ ಏನು ಯೂಸ್ ಇದೆ ಅವ್ರಿಗೆ? ಮ್ಯಾಮ್, ಈಗ ನಮ್ಮ ಸ್ಟೂಡೆಂಟ್ಸ್ಗಳಲ್ಲಿ 3rd 4th ಸ್ಟ್ಯಾಂಡರ್ಡ್ ಮಕ್ಕಳೆಲ್ಲ ಬರ್ತಿದ್ದಾರೆ, ಅಪ್ ಟು 8th ಮಿಪ್ಸೋವರ್ಸ್ಗೆ ಅಟೆಂಡ್ ಮಾಡ್ತಿದ್ದಾರೆ. ಇಲ್ಲಿ ನಮ್ಮ ಪ್ರೋಗ್ರಾಮ್ಸ್ ಯಾವ ತರ ಡಿಸೈನ್ ಆಗಿದೆ, 2 years ಸ್ಟ್ರಕ್ಚರ್ ಇದೆ ಮ್ಯಾಮ್. ಇದರಲ್ಲಿ 2 years ಅಲ್ಲಿ 4 ಲೆವೆಲ್ ಕೊಡ್ತೀವಿ. ಲೆವೆಲ್ 1 ಅಲ್ಲಿ ಮೇಕ್ ಥಿಂಕ್ ಕ್ರಿಯೇಟ್ ಅಂತ, ಇದು ಒಂದು ಸೈಕಲ್ ಬರುತ್ತೆ.
ಲೆವೆಲ್ 2 ಅನ್ನೋದೊಂದು ಸೈಕಲ್ ಇದೆ, ಲೆವೆಲ್ 3, 4. ಸೊ ಈ 4 ಸೈಕಲಲ್ಲಿ ಮಕ್ಕಳದು ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ವೀಕ್ 1 ಇಂದ ವೀಕ್ 24 ನಾವು ಫಸ್ಟು ಫೋಕಸ್ ಮಾಡಿದ್ರೆ ಈ ಪ್ರೋಗ್ರಾಮಲ್ಲಿ ಸೈನ್ಸ್ ರಿಲೇಟೆಡ್ ಆಗಿರ್ಬೋದು, ರೊಬೋಟಿಕ್ಸ್, ಟೆಕ್ನಾಲಜಿ, ಆರ್ಟ್ಸ್, ಮ್ಯಾಥ್ಸ್, ಬಿಸ್ನೆಸ್ ಡೆವಲಪ್ಮೆಂಟ್, ಸೊ ಈ ಥರ ವೇರಿಯಸ್ ಡಿಫ್ರೆಂಟ್ ಏರಿಯಾಸ್ ಮೇಲೆ ನಮ್ಮ ಆಕ್ಟಿವಿಟೀಸ್ ಮತ್ತು ಕರಿಕ್ಯುಲಮ್ ಡಿಸೈನ್ ಆಗಿದೆ. ಸೊ ಮಕ್ಕಳು ಇಲ್ಲಿ ಅಟೆಂಡ್ ಮಾಡಿದಾಗ ನಮ್ಮ ಕ್ಲಾಸಸ್ನ ಕೆಲವರಿಗೆ ಬಿಸ್ನೆಸ್ ಅಥವಾ ಆರ್ಟ್ಸ್ ವೇನಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಮುಂದೆ ಅವರಿಗೊಂದು ರೈಟ್ ಥಿಂಕಿಂಗ್, ಓಕೆ ನಾನು ಈ ಥರ ನಾನು ಟೆಕ್ನಿಕಲಿನೂ ವರ್ಕ್ ಮಾಡ್ತಿದ್ದೀನಿ, ನಾನು ಸೈನ್ಸ್ ಮೇಲೂ ವರ್ಕ್ ಮಾಡ್ತಿದ್ದೀನಿ, ಬಟ್ ಮೈ ಇಂಟ್ರೆಸ್ಟ್ ಇಸ್ ಮೋರ್ ಇನ್ ಕಾಮರ್ಸ್ ಆರ್ ಆರ್ಟ್ಸ್ ರಾದರ್ ದೆನ್ ಸೈನ್ಸ್ ಆರ್ ಮ್ಯಾಥ್ಸ್ ಅಂತ ಒಂದು ಸ್ಟೂಡೆಂಟ್ 5th ಸ್ಟ್ಯಾಂಡರ್ಡಲ್ಲಿ ಐಡಿಯಾ ತಗೊಂಡಾಗ ದಟ್ ಗಿವ್ಸ್ ದಮ್ ಎ ರೈಟ್ ಸ್ಪೇಸ್ ಟು ಥಿಂಕ್ ಫರ್ದರ್. ಈಗ ಫ್ರೆಂಡ್ಸ್ ಹೇಳಿದ್ರು ಅಂತ ಡಿಸೈಡ್ ಮಾಡೋದಕ್ಕೂ ಅಥವಾ ಪೇರೆಂಟ್ಸ್ ಹೇಳಿದ್ರು ಅಂತ ಡಿಸೈಡ್ ಮಾಡೋದಕ್ಕೂ ನಾನು ಈ ಥರ ಇಷ್ಟು ಆಕ್ಟಿವಿಟೀಸ್ ಮೇಲೆ ವರ್ಕ್ ಮಾಡಿದ್ದೀನಿ, ಇಷ್ಟು ಪ್ರಾಜೆಕ್ಟ್ಸ್ ಮೇಲೆ ನಾನು ವರ್ಕ್ ಮಾಡಿದ್ದೀನಿ, ಇಷ್ಟು ಕಂಟೆಂಟ್ ಮೇಲೆ ನಾನು ವರ್ಕ್ ಮಾಡಿದ್ದೀನಿ, ಇಂತಿಂಥ ನನ್ನ ಕಂಟೆಂಟ್ ಇದೆ, ಇದ್ರ ಮೇಲೆ ಐ ಆಮ್ ಟ್ರೂಲಿ ಇಂಟ್ರೆಸ್ಟೆಡ್ ಇನ್ ಆರ್ಟ್ಸ್. But I am making this decision only after I worked on these robotics projects, I worked on these technical projects, coding ಮಾಡಿದ್ದೀನಿ, ಎಲೆಕ್ಟ್ರಾನಿಕ್ಸ್ ಮೇಲೆ ವರ್ಕ್ ಮಾಡಿದ್ದೀನಿ, ಮ್ಯಾಥ್ಸ್ ಮೇಲೆ ವರ್ಕ್ ಮಾಡಿದ್ದೀನಿ, ಸೈನ್ಸ್ ಎಕ್ಸ್ಪೆರಿಮೆಂಟ್ಸ್ ಮೇಲೆ ವರ್ಕ್ ಮಾಡಿದ್ದೀನಿ. ಎಂಡ್ ಆಫ್ ದಿ ಡೇ ಐ ಆಮ್ ಡಿಸೈಡಿಂಗ್ ಐ ವಾಂಟ್ ಟು ಬಿ ಇನ್ ಆರ್ಟ್ಸ್. ಏನಕ್ಕೆ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಮಕ್ಕಳಿಗೆ ಚಿಕ್ಕ ವಯಸ್ಸಲ್ಲಿ ಈ ಥರ ಒಂದು ವೇ ಆಫ್ ಥಿಂಕಿಂಗು ಒಂದು ಸ್ಟ್ರಕ್ಚರ್ಡ್ ವೇನಲ್ಲಿ ಸಿಕ್ಕಿದಾಗ ದೇ ವಿಲ್ ಬಿ ಏಬಲ್ ಟು ಮೇಕ್ ಎ ಡಿಸಿಷನ್ ದಟ್ ಐ ವಾಂಟ್ ಟು ಬಿ ಇನ್ ದಿಸ್. ಈಗ ಏನಂತಂದರೆ ಸ್ಕೂಲಲ್ಲಿ ಬೇಕಾದಷ್ಟು ಅವ್ರಿಗೆ ವರ್ಕ್ ಇರುತ್ತೆ, ಅಂಥದ್ರ ನಡುವೆನೂ ಇದನ್ನ ಮಾಡಕ್ಕೆ ಎಲ್ಲಿ ಟೈಮ್ ಇದೆ ಇವತ್ತಿನ ಮಕ್ಕಳಿಗೆ? ದಿಸ್ ಇಸ್ ವೇರ್ ದಿ ರಿಕ್ವೈರ್ಮೆಂಟ್ ಆಫ್ ಚೇಂಜ್ ಎಕ್ಸಿಸ್ಟ್. ನಾವು ಇನ್ನೂ ಮತ್ತಿಲ್ಲ ನಮ್ಗೆ ಹಿಂಗೆ ಇರ್ತೀವಿ, ನಾವು ನಮಗಿನ್ನೂ ಹೊಸ್ತೇನು ಬೇಡ, ಮುಂದೆ ನೆಕ್ಸ್ಟ್ ಅಡ್ವಾನ್ಸ್ಮೆಂಟ್ ಆಗಿ ನಮ್ಮ ಕೆಲಸಗಳು ತಿಂದರೂ ಪರವಾಗಿಲ್ಲ, ರೊಬೋಟಿಕ್ಸ್ ಎಲ್ಲ ಬಂದು ನಮ್ಮ ಮೆಕ್ಯಾನಿಕಲ್ ವರ್ಕನ್ನು ತೆಗೆದ್ರೂ ಪರವಾಗಿಲ್ಲ, ಅಥವಾ ಟೆಕ್ನಿಕಲಿ ಎಲ್ಲ ಅಡ್ವಾನ್ಸ್ಮೆಂಟ್ಸ್ ಆಗಿ ನಾವು ಅಡಾಪ್ಟ್ ಆಗ್ದಲೇ ನಾವು ಹಿಂಗೆ ಇದ್ರೂ ಪರವಾಗಿಲ್ಲ, ವಿ ವಿಲ್ ಬಿ ಸ್ಟ್ರಿಕ್ಟ್ ಟು ದೀಸ್ ಪ್ರಾಬ್ಲಮ್ಸ್ ಅಂತ ಇದ್ದಾಗ ಇಟ್ ಇಸ್ ಫೈನ್. ಬಟ್ ಇಫ್ ಯು ಟ್ರೈ ಟು ಅಬ್ಸರ್ವ್ ದಿಸ್ ಹೋಲ್ ಪಿಕ್ಚರ್ ಆ್ಯಂಡ್ ಇಫ್ ಯು ಟ್ರೈ ಟು ಸ್ಟೆಪ್ ಔಟ್, ದಿಸ್ ಇಸ್ ವಾಟ್ ಇಸ್ ಟುಡೇ ವೆರಿ ಇಂಪಾರ್ಟೆಂಟ್. ಈಗ ಈ ಕಾರ್ಯಕ್ರಮ ಕೇಳ್ತಾ ಇರುವಂತಹ ಪೇರೆಂಟ್ಸ್, ಪೋಷಕರು, ಅವ್ರಿಗೆ ಶಾಲೆಗಳಲ್ಲಿ ಈ ತರದ ಎಕ್ಸ್ಪೋಜರ್ ಇಲ್ಲದಿದ್ದರೆ ಅಥವಾ ಇದೇನು ಅಂತ ಗೊತ್ತಾಗದೇ ಇದ್ರೆ ಅವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದಾ? ಖಂಡಿತ ಮ್ಯಾಮ್. ಇವಾಗ ನಮ್ಮ ಮಿಪ್ಸೋವರ್ಸ್ ಪ್ರೋಗ್ರಾಮ್ ಏನಿದೆ ಇದು ಎರಡೂ ಇದೆ, ಆನ್ಲೈನು ಇದೆ, ಆಫ್ಲೈನು ಇದೆ. ನಾವು ಆನ್ಲೈನಲ್ಲಿ ಕೊಡ್ತಿರೋದನ್ನ ಯಾವ ರೀತಿ ಕೊಡ್ತಿದ್ದೀವಿ ಅಂದರೆ ಈ ಕರಿಕ್ಯುಲಮ್ನೆಲ್ಲ ಪ್ರಾಡಕ್ಟೈಸ್ ಮಾಡಿದ್ದೀವಿ. ನೀವು ಅವ್ರಿಗೆ ಕ್ವಶನ್ ಥರ ಕೊಡ್ತೀರಾ? ಮ್ಯಾಮ್ ಇದು ಹೆಂಗಿರುತ್ತೆ ಅಂದರೆ ಪ್ರೋಗ್ರಾಮು ಒಂದು ಫಸ್ಟ್ ನಾವು ಎಜುಕೇಷನ್ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಕೌನ್ಸಿಲಿಂಗ್ ಥರ ಸ್ಟಾರ್ಟ್ ಮಾಡ್ತೀವಿ. ಅಂದರೆ ಪೇರೆಂಟ್ಸ್ ಏನು ರಿಕ್ವೈರ್ಮೆಂಟ್ಸ್ ಇದೆ. ಇವಾಗ ಪ್ರತಿಯೊಂದು ಪೇರೆಂಟಿಗೂ ಒಂದು ಆಂಬಿಷನ್ ಇರುತ್ತೆ, ನನ್ನ ಮಗು ಇಂಥ ಫೀಲ್ಡಲ್ಲಿ ಹಿಂಗೆ ಕ್ರಿಯೇಟ್ ಆಗಬೇಕು, ಅಥವಾ ಒಂದು ಸ್ಟೂಡೆಂಟಿಗೆ ಇರ್ಬೋದು, ಹೇಳೋಕ್ಕಾಗಲ್ಲ. ವೆರಿ ಪ್ರಾಮಿನೆಂಟ್ಲಿ ದೇ ಮೈಟ್ ಹ್ಯಾವ್ ಎನ್ ಇಂಟ್ರೆಸ್ಟ್, ನಾನಿಲ್ಲ ಇಂಥ ಫೀಲ್ಡಲ್ಲಿ ನಾನು ಹೋಗ್ತೀನಿ ಅಂತ ಮಕ್ಳಿಗೂ ಇರ್ಬೋದು. ನಾವು ಅದಕ್ಕೆ ಏನು ಮಾಡ್ತೀವಿ, ವಿಲ್ ಟೇಕ್ ದಿಸ್ ಕ್ವಶನ್ಸ್ ಫಸ್ಟ್. ಏನಿದೆ ಅವ್ರ ಇಂಟ್ರೆಸ್ಟ್ ಏನಿದೆ, ಏನಕ್ಕಿದೆ, ನಿಮಗೆ ಈ ಥರ ಅನ್ನಿಸ್ತಿರೋದಕ್ಕೆ ಏನು ರೀಸನ್ನು, ಯಾವ ಒಂದು ಇನ್ಪುಟ್ಸ್ ಮೇಲೆ ನೀವು ಈ ಥರ ಮಾಡ್ತಿದ್ದೀರಾ. ಈಗ ಮ್ಯಾಮ್ ಕೆಲವು ಪೇರೆಂಟ್ಸ್ಗೆ ನನ್ನ ಮಕ್ಕಳು ಇಂಜಿನಿಯರಿಂಗಲ್ಲಿ ಇಂಥ ಇಂಜಿನಿಯರಿಂಗ್ ಆಗಬೇಕು ಅಂತ ಇರುತ್ತೆ, ಅವ್ರು ಏನಕ್ಕೆ ಹಂಗೆ ಅನ್ಕೊಂಡಿರ್ತಾರೆ. ಆ ಕ್ವಶನ್ಸ್ ನಾವು 4-5 ಸತಿ ಡಿಗ್ ಮಾಡಿದಾಗ ಒಂದು ಪ್ರಾಬಬ್ಲಿ ಅವ್ರ ರಿಲೇಟಿವ್ಸ್ ಹೇಳಿರ್ಬೋದು, ಇಲ್ಲ ಅವ್ರ ಫ್ರೆಂಡ್ಸ್ ಹೇಳಿರ್ಬೋದು, ಅಥವಾ ಅವರೆಲ್ಲ ಓದಿರ್ತಾರೆ, ಅಥವಾ ಅವರ ಒಂದು ಸೆಲ್ಫ್ ಎಕ್ಸ್ಪೀರಿಯನ್ಸ್ ಇದೆಯಾ ಇದರಲ್ಲಿ, ಯಾವ ಒಂದು ರೀಸನ್ ಮೇಲೆ ಅವ್ರು ಇದನ್ನು ಸಜೆಸ್ಟ್ ಮಾಡ್ತಾ ಇದ್ದಾರೆ. ಈ ಥರ ಪೇರೆಂಟ್ಸ್ ಕ್ವಶನ್ಸ್ ತಗೊಂಡಾದ್ಮೇಲೆ ಮಕ್ಳಿಗೆ ಏನ್ ಇಂಟ್ರೆಸ್ಟ್ ಇದೆ, ಮಕ್ಳಿಗೆ ಕೇಳಿದಾಗ ತುಂಬಾ ಮಕ್ಕಳು ಆರ್ಟ್ಸ್ ಅಲ್ಲಿ ಇಂಟ್ರೆಸ್ಟ್ ಇದೆ ಅಂತಾರೆ. ಏನಕ್ಕಿದೆ ಅಂದಾಗ ಅವ್ರು ಆನ್ಸರ್ ಮಾಡ್ದಂಗೆ ಅವ್ರ ಮತ್ತೆ ಆ ಕ್ವಶನ್ಗೆ ಅವರ ಒಂದು ಆನ್ಸರ್ ಜಾಸ್ತಿ ಟ್ಯೂನ್ ಅಪ್ ಆಗ್ತಾ ಹೋಗುತ್ತೆ. ಸೊ ಈ ತರ ನಾವು ಬಿಫೋರ್ ವಿ ಸ್ಟಾರ್ಟ್ ಅವರ್ ಪ್ರೋಗ್ರಾಮ್ ನಾವು ಆನ್ ಬೋರ್ಡಿಂಗ್ ಅಂತ ಒಂದು ಪ್ರೋಸೆಸ್ ಮಾಡ್ತೀವಿ. ಸೊ ಈ ಆನ್ ಬೋರ್ಡಿಂಗ್ ಪ್ರೋಸೆಸ್ ಅಲ್ಲಿ ಇಬ್ಬರದು ಇರುತ್ತೆ ಇನ್ಪುಟ್ಸ್. ಈ ಇನ್ಪುಟ್ಸ್ ನಾವು ಕ್ಯಾರಿ ಮಾಡ್ದಂಗೆ ಎವ್ರಿ ವೀಕ್ ವಿ ಹ್ಯಾವ್ ಎ ರಿಪೋರ್ಟ್, ಡೈನಾಮಿಕ್ ರಿಪೋರ್ಟಿಂಗ್ ಸಿಸ್ಟಮ್ ಇಟ್ಟಿದ್ದೀವಿ. ಸೊ ಹೌ ಸ್ಟೂಡೆಂಟ್ಸ್ ಆರ್ ಪರ್ಫಾರ್ಮಿಂಗ್ ಇನ್ ಮೇಕ್ ದ ಆಕ್ಟಿವಿಟಿ, ಥಿಂಕ್ ದ ಆಕ್ಟಿವಿಟಿ ಏನ್ ಪರ್ಫಾರ್ಮೆನ್ಸ್ ಇದೆ, ಕ್ರಿಯೇಟ್ ದ ಆಕ್ಟಿವಿಟೀಸ್ ಅಲ್ಲಿ ಏನ್ ಪರ್ಫಾರ್ಮೆನ್ಸ್ ಇದೆ. ಸೊ ವಿ ಆರ್ ಗೋಯಿಂಗ್ ಟು ಟ್ರ್ಯಾಕ್ ಇಟ್. ಮತ್ತೆ ಅವ್ರಿಗೆ ಏನು ರಿಪೋರ್ಟ್ ಕೊಡ್ತೀವಿ, ಮಿಪ್ಸೋವರ್ಸಿನ ಬಿಗ್ಗೆಸ್ಟ್ ಇಂಟೆನ್ಷನ್ ಏನು ಅಂದರೆ, ಈಗ ನಾವು ಡಾಕ್ಟರ್ ಹತ್ರ ಹೋದಾಗ ನಾವೊಂದು ಏನೋ ಚೆಕಪ್ ಮಾಡಿಸ್ತೀವಿ, ಅದಕ್ಕೇನೋ ರಿಪೋರ್ಟ್ ತಗೋತೀವಿ. ಆ ರಿಪೋರ್ಟಿಗೆ ಡಾಕ್ಟರ್ ಒಂದು ಪ್ರಿಸ್ಕ್ರಿಪ್ಷನ್ ಕೊಡ್ತಾರೆ, ಇದಕ್ಕೊಂದು ನಿಮ್ಮ ಟ್ರೀಟ್ಮೆಂಟ್ ಹಿಂಗೆ ಅಂತ. ನಾವು ಅದನ್ನ ಎಷ್ಟು ಪ್ರಾಮಿನೆಂಟ್ ಆಗಿ ನಂಬ್ತೀವಿ, ಅದೇ ಥರ ನಾವು ಮಾರ್ಕ್ಸ್ ಕಾರ್ಡ್ ಅಂತೂ ನಂಬಕ್ಕಾಗಲ್ಲ. ಬಟ್ ಮಿಪ್ಸೋವರ್ಸಿನ ಒಂದು ರಿಪೋರ್ಟ್ ಕಾರ್ಡ್ನ ನಂಬೋದು. ಯಾಕೆ ನಂಬೋದು ಅಂದರೆ ರಿಯಲಿಸ್ಟಿಕ್ ವೇ ಆಫ್ ಆಕ್ಷನ್ ಡ್ರಿವನ್ ಲರ್ನಿಂಗ್ ಇದೆ ನಮ್ಮದ್ರಲ್ಲಿ. ಸೊ ಈ ರಿಯಲಿಸ್ಟಿಕ್ ವೇ ಆಫ್ ಆಕ್ಷನ್ ಡ್ರಿವನ್ಗೆ ನಮ್ದು ಏನು 4 years ಆಫ್ ರಿಸರ್ಚ್ ಇದೆ, ದಿಸ್ ಹ್ಯಾಸ್ ಮೇಡ್ ಅಸ್ ಟು ಸಿಂಪ್ಲಿಫೈ ಆಲ್ ದೀಸ್ ಥಿಂಗ್ಸ್ ಮತ್ತು ಆನ್ ಟು ದಿ ಪಾಯಿಂಟ್ ಡೆಲಿವರ್ ಮಾಡೋದಕ್ಕೆ ನಮಗಾಗಿರೋಂಥ ಒಂದು ಮಿಪ್ಸೋವರ್ಸಿನ ಒಂದು ವರ್ಕ್. ಸೊ ಈ ಒಂದು ರಿಪೋರ್ಟಲ್ಲಿ ವಾಟ್ ದೆ ಕ್ಯಾನ್ ಐಡೆಂಟಿಫೈಸ್, ನನ್ನ ಮಗ ಸೈನ್ಸ್ ಫೀಲ್ಡಲ್ಲಿ ಹೋದರೆ ವಾಟ್ ಆರ್ ದಿ ಅದರ್ ಸ್ಕಿಲ್ಸ್ ವೇರ್ ಹಿ ಈಸ್ ಸ್ಟ್ರಾಂಗ್ ಇನ್ ಟು. ಓಕೆ, ಇಲ್ಲ ಇಫ್ ಹಿ ವಾಂಟ್ಸ್ ಟು ಗೋ ಪ್ರಾಪರ್ಲಿ ಇನ್ ಟು ಬಿಸ್ನೆಸ್ ಏರಿಯಾಸ್, ಇಲ್ಲ ಇದೆಲ್ಲ ಓಕೆ, ಬಿ ಕಾಮಲ್ಲಿ ಹೋಗಬೇಕಿದೆ, ನನ್ನ ಮಕ್ಕಳು ಬಿ ಕಾಮಲ್ಲಿ ಓದಿದ್ರೆ ವೈ ಐ ವಾಂಟ್ ಟು ಬಿ ಇನ್ ಬಿ ಕಾಮ್. ಸೊ ಈ ಒಂದು ಕಾನ್ಫಿಡೆಂಟ್ ವೇ ಆಫ್ ಡಿಸಿಷನ್ ಮೇಕಿಂಗ್ನ ಈ ಥರದರದಕ್ಕೂ 95% ಬಂದಿದೆ ಸೈನ್ಸಿಗೆ ಹೋಗು, 75% ಬಂದಿದೆ ಕಾಮರ್ಸಿಗೆ ಹೋಗು, ಇಲ್ಲ ಈ ಥರ ಮಾಡೋದಕ್ಕೂ ದೇರ್ ಇಸ್ ಅ ಲಾಟ್ ಆಫ್ ಡಿಫ್ರೆನ್ಸ್. ಆಗೇನಾಗ್ತಿದೆ, ಆರ್ಟ್ಸ್ ಫೀಲ್ಡಿಗೆ ಹೋಗೋರಿಗೆ ದೇ ಥಿಂಕ್ ಐ ಡೋಂಟ್ ವಾಂಟ್ ಟು ಬಿ ಹಿಯರ್,
ಬಟ್ ಬಿಕಾಸ್ ಆಫ್ ಮೈ ಅಕಾಡೆಮಿಕ್ಸ್ ಐ ಆಮ್ ಹಿಯರ್ ಅಂತ ಅನ್ನಿಸ್ಬೋದು, ಹೇಳೋಕ್ಕಾಗಲ್ಲ. ಅಥವಾ BCom ಓದ್ತಿರೋರಿಗೂ ಹಂಗೆ ಔಟ್ ಆಫ್ 100 ದೇರ್ ಆರ್ ಪ್ರಾಬಬಿಲಿಟೀಸ್ ಲೈಕ್ ದಿಸ್. ಒಂದು 50% ಅಂತೂ ಹಿಂಗೆ ಅನ್ಸ್ಕೊಂಡಿರ್ತಾರೆ. ಇನ್ನು ಮಿಕ್ಕಿದ 50%ಅಲ್ಲಿ ಒಂದು 20% ದೇ ಮೈಟ್ ಬಿ ವೆರಿ ಕಾನ್ಫಿಡೆಂಟ್, ಇಲ್ಲ ನಾನು ಕಾಮರ್ಸ್ ಫೀಲ್ಡಿಗೆ ಬರಬೇಕು ಅಂತಿದ್ದೆ ಅಂತ. ಇನ್ನು 30% ಲೆಟ್ಸ್ ಟ್ರೈ ಅಂತ ಬಂದಿರ್ತಾರೆ. ಬಟ್ ಒಂದು ಡಿಸಿಷನ್ ಮೇಕಿಂಗ್ಗೆ ಒಂದು ಪ್ರಾಪರ್ ಸಿಸ್ಟಮ್ ಆಗಿ, ಒಂದು ಪ್ರಾಪರ್ ಸಾಲಿಡ್ ಎಕೋ ಸಿಸ್ಟಮ್ ಆಗಿ ಯಾವುದೂ ಇಲ್ಲ. ಮತ್ತು ಎಜುಕೇಷನಲಿ ಕಂಪನೀಸ್ ಅಂತ ಯಾವುದೂ ಇಲ್ಲ. ಸೊ ವೇರ್ ವಿ ಆರ್ ಟ್ರೈಂಗ್ ಟು ಬಿಲ್ಡ್ ಅಂದರೆ ನಮ್ಮ ಸಿಸ್ಟಮ್ಸ್ ಆಗಿರ್ಬೋದು, ನಮ್ಮ ಟೆಕ್ನಾಲಜೀಸ್ ಆಗಿರ್ಬೋದು, ಇಫ್ ಯು ಪ್ರೊವೈಡ್ ಇನ್ ದಿಸ್ ವೇ, ಮಿಪ್ಸೋವರ್ಸ್ ಅನ್ನೋದು ಇಲ್ಲಿ ಕೇಳ್ತಿರೋ ಪ್ರತಿಯೊಂದು ಪೇರೆಂಟಿಗೂ ನಾವು ಕೊಡೋಂಥ ಅಶ್ಯೂರೆನ್ಸ್ ಏನು ಅಂದರೆ, ಇಫ್ ಯು ವಾಂಟ್ ಟು ಡಿಸೈಡ್ where your child wants to be with a scientific reason, with a proper proven evidence, with a reliable report, then MIPSOverse is for you. ಇದನ್ನು ನಾವು ಅವೈಲೇಬಲ್ ಮಾಡ್ತಿರೋಂಥದ್ದು ಆಫ್ಲೈನ್ ನಮ್ಮ ಸೆಂಟರ್ ಇದೆ. ಈಗ ನಾವು ಬೆಂಗಳೂರಲ್ಲೂ ಸೆಟಪ್ ಮಾಡ್ತಿದ್ದೀವಿ ನಮ್ಮ ಹೊಸ ಸೆಂಟರ್ನ. ಇನ್ ಬಿಟ್ವೀನ್ ದಿಸ್ ಆನ್ಲೈನಲ್ಲಿ ತುಂಬ ನಮಗೆ ಇನ್ಕ್ವೈರೀಸ್ ಇದೆ. ಈಗ ನಾರ್ತ್ ಇಂಡಿಯನ್ ರೀಜನ್ಸಲ್ಲಿ ಇದೊಂದು ತುಂಬ ಪಾಸಿಟಿವ್ ಆಗಿ ತಗೋತಿದ್ದಾರೆ. ನಮಗೂ ಇದು ಹೊಸದಾಗಿ ರೀಚ್ ಆಯ್ತದೆ, ಹೆಂಗೆ ಅಂತ ನಮಗೂ ಗೊತ್ತಿಲ್ಲ. ಬಟ್ ಒಳ್ಳೆ ರೆಸ್ಪಾನ್ಸ್ ಇದೆ. ಇಲ್ಲ ಲಕ್ನೋ ದಲ್ಲಿ ರೀಜನ್ಸಿಂದ ಎಲ್ಲ ಇದಕ್ಕೆ ಆನ್ಲೈನಲ್ಲಿ ಇವಾಗ ರಿಜಿಸ್ಟರ್ ಆದರು. ಆಗಸ್ಟಿಂದ ನಮ್ಮ ಆನ್ಲೈನ್ ಪ್ರೋಗ್ರಾಮ್ಸ್ ಎಲ್ಲ ಲಾಂಚ್ ಆಗುತ್ತೆ. ಈಗ ಹಾಸನದ ಮಟ್ಟಿಗೆ ಅಥವಾ ಈ ಥರದ ಒಂದು ನಾವು ಮಕ್ಕಳನ್ನ ಪ್ರೈಮರಿ ಸ್ಕೂಲಲ್ಲಿರೋವಾಗ್ಲೇ ಅವರ ಆಸಕ್ತಿ ಏನು ಅಂತ ಕರೆಕ್ಟಾಗಿ ಗುರುತಿಸ್ಕೊಳ್ಳೋಕ್ಕೆ ಪೋಷಕರಿಗಾಗ್ಲಿ ಮಕ್ಕಳಿಗಾಗ್ಲಿ ಇದು ಒಂದು ಹೊಸ ಥರದ ಐಡಿಯಾನ ಕೊಡುತ್ತೆ ಅಂತ ಅನ್ಸುತ್ತೆ. ಇಬ್ರಿಗೂ ಒಳ್ಳೇದಾಗ್ಲಿ. ಮತ್ತೆ ಹಾಸನದ ಮಕ್ಕಳಿಗೆ ಇದು ಉಪಯೋಗ ಆಗಲಿ, ಉಪಯೋಗ ಮಾಡಿಸಿ. ನೀವು ಹೇಗೆ ಇದು ಒಂದು ಕೋರ್ಸ್ ಆಪ್ಟ್ ಮಾಡ್ಬೇಕಂತಂದ್ರೆ ಜನ ದುಡ್ಡು ನೋಡ್ತಾರಲ್ವಾ, ಈಗ ಶಾಲೆಗೂ ಕಟ್ಟಿರ್ತಾರೆ, ಟ್ಯೂಷನ್ಸ್ ನೀವು ಹೇಳ್ದಾಗೆ, ಅದ್ರ ಜೊತೆಗೆ ಇದನ್ನ ಅಫೋರ್ಡ್ ಮಾಡ್ಬೋದಾ? ಹೇಗೆ? ಖಂಡಿತ ಏನು ಬರ್ಡನ್ ಅನ್ಸಲ್ಲ. ಡೈಲಿ ಒಂದ್ ಪ್ಲೇಟ್ ಪಾನಿಪುರಿ ತಿನ್ನೋದ್ ಬದಲು ಆ ತರ ಸೇವ್ ಮಾಡಿಟ್ರು ಅಷ್ಟೇ. ನಾವು ಜಾಸ್ತಿ ಏನು ಚಾರ್ಜ್ ಮಾಡಲ್ಲ. ಆಮೇಲೆ ನಾವ್ ಎಲ್ಲದನ್ನು ಹ್ಯಾಂಡ್ಸ್ ಆನ್ ಅಂದ್ರೆ ಮಕ್ಳಿಗೆ ಕೈ ಕೊಟ್ಟಿ ಮಾಡಿಸ್ತೀವಿ. ನಾವೇನು ಥಿಯರಿ ಕ್ಲಾಸು ಬನ್ನಿ ಕೂತ್ಕೊಳ್ಳಿ ಎಲ್ಲೂ ಇಲ್ಲ. 2 ಅವರ್ ಕ್ಲಾಸ್ ಇದೆ ಅಂದ್ರೆ 2 ಅವರ್ನಲ್ಲಿ 10 ನಿಮಿಷ ಮ್ಯಾಕ್ಸ್ ಮಕ್ಳು ಕೂತಿರ್ಬೋದು ಅಷ್ಟೇ ಒಂದ್ ಜಾಗದಲ್ಲಿ, 10 ರಿಂದ 20 ನಿಮಿಷ. ಅದ್ ಬಿಟ್ಟು ಇನ್ನೆಲ್ಲ ಮಕ್ಳಿಗೆ ಅವ್ರು ಏನ್ ಎಕ್ಸ್ಪ್ಲೋರ್ ಮಾಡ್ಬೋದು ಅದನ್ನೇ ಮಾಡೋದಕ್ಕೆ ನಾವು ಬಿಡ್ತೀವಿ. ಅವ್ರು ಇಡೀ ದಿನ ಕ್ಲಾಸಲ್ಲಿ ಕುತ್ಕೊಂಡು ಅದೇ ಪಾಠ ಕೇಳಿ ಅವ್ರಿಗೂ ಬೋರ್ ಆಗಿರುತ್ತೆ. ಇಲ್ಲಿ ಬಂದವರು ಅದೇ ನಾನು ಏನೋ ಕಲಿತಿದ್ದೀನಿ ಥಿಯೋರಿಟಿಕಲ್ ಅನ್ನೋದಕ್ಕಿಂತ ಎಲ್ಲದನ್ನು ಒಂದು ಇಂಡಸ್ಟ್ರಿ ಲೆವೆಲ್ ಅಲ್ಲಿ ಹೆಂಗ್ ಹ್ಯಾಂಡ್ಸ್ ಆನ್ ಎಕ್ಸ್ಪೆರಿಮೆಂಟಲ್ ಲರ್ನಿಂಗ್ ಇರುತ್ತೆ ಆ ತರ ಮಕ್ಕಳು ಚಿಕ್ಕವರಿಂದಾನೆ ಅವರೇ ಹೊಸದಾಗಿ ರೋಬೋಟ್ ಮಾಡೋದು, ಅವರೇ ಒಂದು ಪ್ರಾಬ್ಲಮ್ ಇವಾಗೇನೋ ಕ್ಲಾಸಿಗೆ ಬರ್ತಾ ಇದ್ದೆ ಈ ತರ ಏನೋ ಪ್ರಾಬ್ಲಮ್ ಇತ್ತು, ಇದಕ್ಕೊಂದು ರೋಬೋಟ್ ಮಾಡೋಣ ಅಂತಿದ್ದೀನಿ ಅಂದ್ರೆ ಬನ್ನಿ ಮಾಡಿ, ಈ ತರ ನಾವು ಓಪನ್ ಇರ್ತೀವಿ. ಮ್ಯಾಮ್ ಇನ್ನೂ ಒಂದೇನು ಅಂದ್ರೆ ನಮ್ಮ ಪ್ರಾಮಿನೆಂಟ್ ಎಲಿಮೆಂಟ್ ಬರೋದು ಪ್ರಾಡಕ್ಟ್ ಡೆವಲಪ್ಮೆಂಟ್ ಇಟ್ಟಿದ್ದೀವಿ. ಸೊ ಇದೆಲ್ಲ ಐಡಿಯಾಸ್ ಏನಿದೆ ನಾವು ಬರೀ ಒಂದು ರೋಬೋಟ್ ಅಂತ ಅಥವಾ ಇದಕ್ಕೇನೋ ಒಂದು ಟೂಲ್ ಥರ ನಾವು ಮಾಡಿಸ್ತಿಲ್ಲ. ಅವರ ಒಂದು ಐಡಿಯಾಸಿಗೆ ಒಂದು ಟ್ಯಾಂಜಿಬಲ್ ಪ್ರಾಡಕ್ಟ್ ಹೆಂಗಾಗಬೇಕು ಅನ್ನೋ ಫೆಸಿಲಿಟೀಸ್ ಇಟ್ಟಿದ್ದೀವಿ ನಮ್ಮ ಸೆಂಟರಲ್ಲಿ. ಸೊ ವುಡ್ ಕಾರ್ವಿಂಗ್ ರಿಲೇಟೆಡ್ ಆಗಿರ್ಬೋದು, ಆಕ್ರಿಲಿಕ್ ರಿಲೇಟೆಡ್ ಆಗಿರ್ಬೋದು, PLA ಟೂಲ್ಸ್ ರಿಲೇಟೆಡ್ ಆಗಿರ್ಬೋದು, ಪ್ಲಾಸ್ಟಿಕ್ ಬೇಸ್ಡ್ ಮೆಟೀರಿಯಲ್ಸ್. ಸೊ ಇದನ್ನೆಲ್ಲ ಎನಿ ಲೆವೆಲ್ ಆಫ್ ಪ್ರಿಸಿಷನ್ ಅವ್ರು ಡೆವಲಪ್ ಮಾಡೋ ಅಷ್ಟು ನಮ್ಮ ಸೆಂಟರಲ್ಲಿ ಫೆಸಿಲಿಟಿ ಇದೆ. ಸೊ ಇದನ್ನ ಮಕ್ಳ ಕೈಲಿ ಇವಾಗ ಮಾಡಿಸ್ತಿದ್ದೀವಿ. ಈಗ ಇವ್ರು ಹೇಳ್ದಂಗೆ ಸ್ಕೂಲಿಂದ ಬಂದಾಗ ಮಕ್ಕಳು ಟ್ಯೂಷನ್ಸ್ಗಳಿಗೆಲ್ಲ ಹೋಗಬೇಕು ಅಂದಾಗ ಏನೋ ಒಂಥರ ಮಕ್ಳಿಗಾಗೋ ಮೆಂಟಲ್ ಸ್ಟೇಟ್ನ ನಾವು ನೋಡಿದಾಗ ಇಲ್ಲಿಗೆ ಬರ್ಬೇಕಾದ್ರೆ ಏನೋ ಮಕ್ಕಳು ಎಜುಕೇಷನಲ್ ಪ್ರೋಗ್ರಾಮ್ಗೆ ಅಟೆಂಡ್ ಮಾಡ್ತಿದ್ದಾರೆ. ಇಟ್ಸ್ ನಾಟ್ ಲೈಕ್ ಅವ್ರು ಸ್ಪೋರ್ಟ್ಸ್ಗೇನೋ ಹೋಗ್ತಿದ್ದಾರೆ ಅಥವಾ ಫ್ರೀಯಾಗೇನೋ ಓಪನ್, ಹಂಗಲ್ಲ. ಇದು ಇಲ್ಲಿ ಬಂದಾಗ ಸ್ಟ್ರಕ್ಚರ್ಡ್ ಪ್ರೋಗ್ರಾಮ್ನೇ, ಎಜುಕೇಷನಲ್ ಪ್ರೋಗ್ರಾಮ್ನೇ ದೇ ಆರ್ ಅಟೆಂಡಿಂಗ್ ಇಟ್ ವೆರಿ ಪ್ಯಾಷನೇಟ್ಲಿ. ವೈ ಅಂತ ಬಂದಾಗ ದ ವೇ ವಿ ಆರ್ ಟೀಚಿಂಗ್ ಇಟ್. ನಮ್ಮ ಫ್ಯಾಕ್ಟ್ ಇದ್ದಾರೆ ದೇ ಆರ್ all positively tuned into this vision. They are all committed into the vision. So ಆ ಪರ್ಪಸ್ನೇ ಅವ್ರು ದೊಡ್ಡದಾಗಿ ನೋಡ್ತಿರೋದ್ರಿಂದ ನಮ್ಮ ಒಂದು ಎಕೋ ಸಿಸ್ಟಮ್ ಏನಾಗ್ತಿದೆ ಮಕ್ಕಳಿಗೆ ಒಂದು ವೆಲ್ಕಮಿಂಗ್ ಇದೆ. ಮತ್ತೆ ಯಾರಿಗೂ ಮಕ್ಕಳಿಗೆ ಇಲ್ಲಿ ಒಳಗೆ ಬಂದಾಗ ದೇ ವಿಲ್ ನಾಟ್ ಫೀಲ್ ಇಲ್ಲಿ ಯಾಕಪ್ಪ ಬರ್ಬೇಕು ನಾವು ಅಂತ ಯಾರೂ ಇಲ್ಲಿವರೆಗೂ ಅನ್ಸ್ಕೊಂಡಿಲ್ಲ. ತುಂಬ ಇಂಟೆಲೆಕ್ಚುಲಿನೇ ಇಂಟ್ರೆಸ್ಟ್ ಬಿಲ್ಡ್ ಮಾಡ್ಕೊಳ್ಳೋಂಥ ವೇನಲ್ಲಿ ಹೋಗ್ತಿದ್ದಾರೆ ಮಕ್ಕಳು. ಇದು ನಮಗೊಂದು ಪಾಸಿಟಿವ್ ಇಂಡಿಕೇಶನ್. ಅಫೋರ್ಡೆಬಿಲಿಟಿ ಇಸ್ ಆಲ್ಸೋ ಟೈಮ್ ರಿಲೇಟೆಡ್ ಆಗಿರ್ಬೋದು, ಕಾಸ್ಟ್ ರಿಲೇಟೆಡ್ ಆಗಿರ್ಬೋದು, ಎರಡೂ ಅಫೋರ್ಡೆಬಲ್. ನಾವು ಹಾಸನಿಂದನೇ ಬಂದಿರೋದ್ರಿಂದ ಮ್ಯಾಮ್ ವಿ ನೋ ಬೋತ್ ದಿ ಕೇಸಸ್. ಇವಾಗ ನಾವು ತುಂಬ ಪ್ರೀಮಿಯಮ್ ಆಗಿ ಮಾಡಕ್ಕೆ ಹೋಗ್ತೀವಿ ಅಂದ್ರೆ ಏನು ಚಾಲೆಂಜಸ್ ಇದೆ, ವೆರಿ ಇದಾಗಿ ಓಪನ್ ಆಗಿ ಬಿಟ್ಬಿಡ್ತೀವಿ ಅಂದ್ರೆ ಏನಿದೆ. ವಿ ಆರ್ ಟೇಕಿಂಗ್ ಇನ್ ಎ ವೆರಿ ಕ್ವಾಲಿಟಿ ಡ್ರಿವನ್ ಇಂಟೇಕ್. ನಿಜವಾದ ಇಂಟೆನ್ಷನ್ ಏನಿದೆ ಅದ್ರ ಮುಖಾಂತರನೇ ನಾವು ತಗೋತೀವಿ ಇಂಟೇಕ್ನ. ಸೊ ಅವ್ರಿಗೆ ಏನು ನಾವು ಒಂದು ಆಕ್ಸೆಸಿಬಿಲಿಟಿ ಕೊಡ್ತಿದ್ವಿ, ಕಾಸ್ಟ್ ಮತ್ತೆ ಟೈಮ್ ಎರಡೂ ತುಂಬ ಅಫೋರ್ಡೆಬಲ್. ಒಳ್ಳೇದಾಗ್ಲಿ, ಇದು ಹೆಚ್ಚಿನ ಜನಕ್ಕೆ ರೀಚ್ ಆಗಲಿ. ಮಕ್ಕಳು ಹೊಸ ಹೊಸ ತಂತ್ರಜ್ಞಾನವನ್ನ ಬಾಲ್ಯದಿಂದಲೇ ಅಳವಡಿಸ್ಕೊಂಡು ಅವರ ಆಸಕ್ತಿ, ನಮ್ಮಲ್ಲಿ ಈಗ ಸುಮಾರು ಹಾಗೆ ಆಗ್ತಿರೋದಲ್ವಾ, ಆಸಕ್ತಿ ಒಂದ್ ಕಡೆಗಿರುತ್ತೆ, ಇನ್ನು ಎಲ್ಲೋ ಒಂದ್ ಕಡೆ ಕೆಲಸ ಮಾಡ್ತಿರ್ತಾರೆ. ಅದಾಗದ್ ಬೇಡ, ಅವ್ರದ್ದು ಏನಿದೆ ಫುಲ್ಲೆಸ್ಟ್ ಆಫ್ ಅಲ್ಲೇ ಸಿಗ್ಲಿ ಅನ್ನೋ ಒಂದು ಉದ್ದೇಶಕ್ಕೆ ನೀವು ಮಾಡಿದ್ದೀರಾ. ಒಳ್ಳೇದಾಗ್ಲಿ ನಿಮ್ಮಿಬ್ರು. ಯುವ ಪ್ರತಿಭೆಯಲ್ಲಿ ಇದುವರೆಗೆ ಹಾಸನದ ಅನಿರುದ್ಧ್ ಆನಂದ್ ಹಾಗೂ ವಿಭಾ ಜೆ ಮಂಜುನಾಥ್ ಇವರುಗಳೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಸುಜಾತಾ ಎಫ್ ತಳವಾರ್. ಇದಾಗಿತ್ತು ಇಂದಿನ ಯುವವಾಣಿ.
ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿ ಮಾಡೋಣ. ಎಲ್ರಿಗೂ ನಮಸ್ಕಾರ.